श्रीशङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो भगवते विराजेश्वराय। ॐ श्रीगणेशाय नमः। ॐ श्रीमहासरस्वत्यै नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। Last time, 7th chapter, 12th shloka, the commentary given by Mahapurushas was completed. Echaiva satvika bhava rajasastamasaschaye matta evete tanvidhi natvaham teshu te mayi. This was completed last time. Now, as it was told last time, some confusions will set here regarding the second line of the second charana of the shloka. The last time it was told two different interpretations by Mahatmas. Natu aham teshu te mayi, that was explained the last time. Neither I am in them, in those three bhavas, sattva, rajas, tamas, nor they are in me. This is one interpretation. I am not in them, but they are in me. Second interpretation. ಇದು ಹೋದ ಸಲ ಹೇಳಿದ್ದಾಯಿತು. ಈ ಮೂರು ಭಾವಗಳಿದೆಯಲ್ಲಪ್ಪ ಅರ್ಜುನ, ಪ್ರಪಂಚದಲ್ಲಿ ಸೃಷ್ಟಿಯಲ್ಲಿ ಕಾಣ್ತಕ್ಕಂತಹ ಮೂರು ಭಾವಗಳು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮುಂದೆ ಅದನ್ನು ವಿಶದವಾಗಿ ಹೇಳ್ತಾನೆ. ಈ ಮೂರು ಭಾವಗಳೇ ಮೂರು ಗುಣಗಳು, ಗುಣತ್ರಯಗಳು. ಸತ್ವಗುಣ, ರಜೋಗುಣ, ತಮೋಗುಣ ಅನ್ನೋದನ್ನ ಇಲ್ಲಿ ಭಾವ ಅನ್ನೋ ಶಬ್ದದಿಂದ ಹೇಳಿ, ಮುಂದೆ ಅದು ದೈವೀ ಗುಣಗಳೇ, ನನ್ನಿಂದಲೇ ಬಂದಿರತಕ್ಕಂತಹ ಗುಣಗಳು ಅಂತ ಮುಂದೆ ಹೇಳ್ತಾ ಹೋಗ್ತಾನೆ ಭಗವಂತ. ರಜಸ್ಸು, ತಮಸ್ಸು ಮತ್ತು ಸತ್ವ, ಈ ಮೂರು ಗುಣಗಳು ಸೃಷ್ಟಿಯಲ್ಲಿ ಏನು ಬಂದಿದೆ, ಇವುಗಳಲ್ಲಿ ನಾನು ಇಲ್ಲ, ಆದರೆ ಅವುಗಳು ನನ್ನಲ್ಲಿವೆ ಅನ್ನೋದು ಮೂಲ ಅರ್ಥ. ದಿ ಮೇನ್ ಇಂಟರ್ಪ್ರಿಟೇಷನ್ ಲಾಸ್ಟ್ ಟೈಮ್ ಟೋಲ್ಡ್. ಸೊ ಸಿನ್ಸ್ ದೇ ಆರ್ ದಿ ಅಪರಾ ಪ್ರಕೃತಿ, ಲೋಯರ್ ನೇಚರ್ ಎವಲ್ಯೂಟ್ಸ್ ಫ್ರಮ್ me only during creation, beginning of creation. Actually, in my presence they are appearing during creation. They disappear during Mahapralaya. ಆತ್ಯಂತಿಕ ಪ್ರಳಯದಲ್ಲಿ, ಕಲ್ಪದ ಕೊನೆಯಲ್ಲಿ ಎಲ್ಲವೂ ಹೋದಾಗ ಈ ಗುಣಗಳು ಹೊರಟೋಗುತ್ತೆ. ಆ ದೃಷ್ಟಿಯಿಂದ ಅವು ಶಾಶ್ವತ ಅಲ್ಲ. ನನ್ನ ಮಾಯೆ ಪ್ರಭಾವದಿಂದ ಉಂಟಾಗಿರ್ತಕ್ಕಂಥ ಗುಣಗಳು, ಇದನ್ನೇ ನನ್ನ ಮಾಯೆ ಅಂತ ಮುಂದೆ ಹೇಳ್ತಾನೆ ಭಗವಂತ. ಅದಕ್ಕೆ ಇಲ್ಲಿ ಪೂರ್ವಿಭಾವಿ ಸೂಚನೆ ಇದೆ. ಈ ಸೂಚನೆಯನ್ನ ಇಟ್ಟುಕೊಂಡು ಭಗವಂತ ಏನ್ ಹೇಳ್ತಾ ಇದ್ದಾನೆ, ನಮಗೆ ಸ್ಪಷ್ಟ ಮಾಡಬೇಕಲ್ಲ. ಈ ಮೂರು ಗುಣಗಳ ಆಟ ಏನಿದೆ ಅನ್ನೋದನ್ನು ಸ್ಪಷ್ಟ ಮಾಡಬೇಕಲ್ಲ ನಮಗೆ ಕಲಿಯುಗದಲ್ಲಿ. ಅಥವಾ ನಮ್ಮ ಈ ಬುದ್ಧಿವಂತಿಕೆ ಏನು, ನಾವು ಎಲ್ಲ ಅತಿ ಬುದ್ಧಿವಂತರು, ಬುದ್ಧಿಜೀವಿಗಳು ತಿಳ್ಕೊಂಡಿದ್ದೇವಲ್ಲ ನಮ್ಮ ಮನಸ್ಸಿಗೆ, ಇದನ್ನ ಬಹಳ ಸ್ಪಷ್ಟ ಮಾಡಬೇಕು, ವಿಶದೀಕರವಾಗಿ ಹೇಳಬೇಕು, ಖಚಿತವಾಗಿ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ಶ್ಲೋಕದಲ್ಲಿ ಇದೇ ಭಾವವನ್ನೇ ಇಟ್ಕೊಂಡು ಈಗ ಬರ್ತಾ ಇದೆ. ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ. ಸರ್ವಮಿದಂ ಜಗತ್ ಮೋಹಿತಂ, ಅಸರ್ಟಿವ್ ಸ್ಟೇಟ್ಮೆಂಟ್ ಬೈ ಲಾರ್ಡ್. ಸರ್ವಮಿದಂ ಜಗತ್ ಅಂತಂದ್ರೆ ಇಟ್ ಇನ್ಕ್ಲೂಡ್ಸ್ ದ ಹೋಲ್ ಕ್ರಿಯೇಷನ್. ದಿ ಎಂಟೈರ್ ವರ್ಲ್ಡ್, ಜಗತ್, ಪ್ರಪಂಚ, ಸೃಷ್ಟಿ, ದಟ್ ಮೀನ್ಸ್ ದ ಹೋಲ್ ಕಾಸ್ಮಾಸ್, ಆಲ್ ದಿ ಬ್ರಹ್ಮಾಂಡಸ್ ಇನ್ಕ್ಲೂಡೆಡ್ ಅಂತ. ಇಟ್ ಆಲ್ಸೋ ಮೀನ್ಸ್ ದಿ ಎಂಟೈರ್ ಕ್ರಿಯೇಷನ್. ಸರ್ವಮಿದಂ ಜಗತ್ ಮೋಹಿತಂ, ದಿ ಹೋಲ್ ಪ್ರಪಂಚ, ದ ಪೀಪಲ್, human beings, especially, they are totally, mohitam means deluded. They are influenced, deluded by ಯಾರಿಂದ?
these three gunas, these three entities, these three gunas called sattva, raja, tama. ಈ ಮೂರು ಗುಣಗಳು ಅಂತ ಏನಿದೆಯೋ, ಸತ್ವ, ತಮಸ್ಸು, ರಜಸ್ಸು, ಈ ಮೂರು ಗುಣಗಳ ಭಾವ ಅಂತ ಏನಿದೆಯಲ್ಲ, ಈ ಮೂರು ಗುಣಗಳ ಪ್ರಭಾವದಿಂದ ಸಂಪೂರ್ಣ ಸೃಷ್ಟಿಯು ಮಾಯೆಗೆ ಒಳಗಾಗಿದೆ, ಮೋಹಿತವಾಗಿದೆ. ಮೋಹಿತ ಅಂತಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಅರ್ಥಕೊಳ್ಳೋದು ಬಿಟ್ಟು ಬೇರೆ ಅಪಾರ್ಥವನ್ನ ತಿಳ್ಕೊಳ್ಳೋದು. ನಿಜವಾಗ್ಲೂ ನಾನೇನಾಗಿದ್ದೇನೆ ಅನ್ನೋದನ್ನ ಮರೆತು ನಾನು ಅಲ್ಲದೇ ಇರೋ ವಸ್ತುನ ನಾನು ಅಂತ ಭ್ರಮೆಲಿಟ್ಕೊಳ್ಳೋದು. ಈ ಶರೀರವೇ ನಾನು, ಈ ಮನಸ್ಸೇ ನಾನು, ಈ ಅಹಂಕಾರವೇ ನಾನು, ಈ ಇಂದ್ರಿಯಗಳು ನಾನು. ನಾನು ಅಂದ್ರೆ ಇಂತಹ ವ್ಯಕ್ತಿತ್ವ, ಇಂತಹ ವ್ಯಕ್ತಿ. ಐ ಮೀನ್ಸ್ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ವಿತ್ ಇಂಡಿವಿಜುವಾಲಿಟಿ. ಐ ಮೀನ್ಸ್ ದಿಸ್ ಬಾಡಿ. ಐ ಮೀನ್ಸ್ ಐ ಹ್ಯಾವ್ ಎ ಪರ್ಟಿಕ್ಯುಲರ್ ಸ್ಟೇಟಸ್ ಇನ್ ದಿ ಲೈಫ್. I have a social status, I have a family, I have my people, I have my friends, I have my enemies. All these things pertain to that basic ego factor. That ego is right from the beginning of the birth, not only in this birth, n number of previous births. ಅನೇಕ ಜನ್ಮಗಳಿಂದ, ಜನ್ಮಾಂತರಗಳಿಂದ ನಮಗೆ ಅನ್ಕೊಂಡಿರೋದು ಏನು ಅಂತಂದ್ರೆ, ಪ್ರತಿ ಸಲ ಹುಟ್ಟಿದಾಗೂ ಸಹ, ಜನನ ಆದಾಗೂ ಸಹ ಜೀವಾತ್ಮ ರೂಪದಲ್ಲಿ ಬಂದು ಈ ದೇಹದ ಪಿಂಡಾಂಡದಲ್ಲಿ ಸೇರಿಕೊಂಡು ದೇಹದ ಜನನ ಆದಾಗ, ಶರೀರ ಉತ್ಪತ್ತಿ ಆದಾಗ ಶರೀರ ಏನ್ ತಿಳ್ಕೊಳ್ಳುತ್ತೆ ಅಂದ್ರೆ ಇದು ನಾನು. ಅದು ನಿಜವಲ್ಲ, ಅದು ಭ್ರಮೆ, ಭ್ರಾಂತಿ. ಸಿ, ಲಾರ್ಡ್ ಈಸ್ ಟಾಕಿಂಗ್ ಹಿಯರ್ ವೆರಿ ಕ್ಲಿಯರ್ಲಿ, ಸರ್ವಮಿದಂ ಜಗತ್ ಮೋಹಿತಂ. ವೈ? ದ ಹೋಲ್ ವರ್ಲ್ಡ್ ಈಸ್ ಡಿಲ್ಯೂಟೆಡ್. ಆಲ್ ದ ಪೀಪಲ್ ಅಂದ್ರೆ, ಪ್ಲೀಸ್ ರಿಮೆಂಬರ್, except jnanis, except siddha purushas, except mahatmans, all are deluded. ಬೇಸಿಕ್ ಇದೆಯಲ್ಲ, ಶರೀರ ಭಾವ ಇದೆಯಲ್ಲ, ಆ ಶರೀರ ಭಾವದಿಂದಲೇ ಎಲ್ಲ ತೊಂದರೆ ಇರ್ತದೆ. ಎಲ್ಲಾ ಮಹಾತ್ಮರು ಹೇಳಿರೋದಲ್ವ, ಆಚಾರ್ಯರೆಲ್ಲರೂ ಹೇಳಿರೋದು ಇದೆ. ಮಾಯೆ ಪ್ರಭಾವವನ್ನು ಹೇಳ್ತಾ ಇರಬೇಕಾದ್ರೆ, ಮಾಯೆ ಬಗ್ಗೆ ವ್ಯಾಖ್ಯಾನ ಕೊಡಬೇಕಾದ್ರೆ ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ ಆಚಾರ್ಯರು. ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿನಲ್ಲಿ, ಇತರೆ ತಮ್ಮ ತತ್ವೋಪದೇಶಗಳಲ್ಲಿ, ಉಪನಿಷತ್ ಭಾಷ್ಯಗಳಲ್ಲಿ ಹೇಳ್ಬಿಟ್ಟಿದ್ದಾರೆ. ಮಾಯೆಯ ಕೆಲಸ ಏನು, ಮಾಯೆಯ ಪ್ರಭಾವ ಎಂಥದ್ದು, ಹುಟ್ಟುವ ಮೊದಲೇ ನಮ್ಮನ್ನು ಆವರಿಸಿಕೊಂಡಿರುತ್ತೆ. ಆ ಮಾಯೆಗೆ ಇನ್ನೊಂದು ಹೆಸರೇ ಮೂರು ಗುಣಗಳು. ಈ ಮೂರು ಗುಣಗಳ ರೂಪದಲ್ಲಿ ಮಾಯೆ ನಮ್ಮನ್ನು ಆಟ ಆಡಿಸುತ್ತೆ. ಜನ್ಮದ ಪ್ರಾರಂಭದಲ್ಲಿಯೇ ಮಾಯೆ ನಮ್ಮನ್ನು ಆಟ ಆಡಿಸುತ್ತೆ. ಆಸ್ ಅವರ್ ಗುರುದೇವ್ ಹ್ಯಾಸ್ ರಿಟನ್ ವೆರಿ ಕ್ಲಿಯರ್ಲಿ, ವಿ ಹ್ಯಾವ್ ಟು ರಿಮೆಂಬರ್ ವಾಟ್ ಅವರ್ ಗುರುದೇವ್ ಹ್ಯಾಸ್ ರಿಟನ್ ಆಲ್ ದ ಟೈಮ್ ಇನ್ ದ rebirth book, which he extensively quotes from Chandogya Upanishad, Brodharanyaka Upanishad, the secrets of rebirth. Especially these two Upanishads, extensively he quotes. All those things are there in Upanishad. We don't know. So for our sake he wrote that book, Rebirth. In the introduction what he says? In the introduction to Science of, his most famous autobiography, Scientist Search for Truth, in that introduction what he says? That Maya is so powerful, the potency is so powerful, the Jivatma before birth in the mother's womb, still it remembers the previous birth. It is under Jivatma form. And it promises the God that again I will not be deluded by the Maya of your own Maya, Paramatma. In this birth at least I will not do any evil deeds. ತಾಯಿಯ ಗರ್ಭದಲ್ಲಿ ಜನನಕ್ಕೆ ಮೊದಲು ಜೀವಾತ್ಮ ಪ್ರವೇಶ ಆದಾಗ ಜೀವಾತ್ಮನಿಗೆ ಎಲ್ಲವೂ ಗೊತ್ತಿರುತ್ತೆ. ಭಗವಂತನನ್ನ ಕುರಿತು ಜೀವಾತ್ಮ ಹೇಳ್ತಾ ಇರುತ್ತೆ, ಏನು, ನಾನು ಮತ್ತೆ ಮತ್ತೆ ಈ ತಪ್ಪು ಮಾಡೋದಿಲ್ಲ ಭಗವಂತ, ಮತ್ತೆ ನನ್ನನ್ನು ಮನುಷ್ಯನಿಗೆ ಕಳಿಸಿದ್ದೀಯಲ್ಲ, ಈ ಜನ್ಮದಲ್ಲಾರು ನಾನು ನಿನ್ನನ್ನ ಪಡೆಯಬೇಕು, ಈ ವಚನವನ್ನು ನಾನು ಈಗಲೇ ಕೊಡ್ತಾ ಇದ್ದೇನೆ ಅಂತ ಜೀವಾತ್ಮ ಪ್ರತಿಜ್ಞೆ ಮಾಡಿದ್ರೂ ಸಹ ಜನನದ ಸಮಯದಲ್ಲಿ ಮೊದಲ ಸ್ಪರ್ಶ ಭೂಮಿಗೆ ಬಿದ್ದಾಗ ಗುರುಗಳು ಬರೀತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ಗುರುಗಳು ಹೇಳೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಎಲ್ಲರಿಗೂ ಛಾಂದೋಗ್ಯ ಉಪದೇಶ ಓದ್ಲಿಕ್ಕೆ ಆಗಲ್ಲ, ಎಲ್ಲರಿಗೂ ಬೃಹದಾರಣ್ಯಕ ಉಪನಿಷತ್ತು ಉಪದೇಶ ಆಗಲ್ಲ. ಆ ಮರ್ಮ ಏನು ಅಂತ ಅರ್ಥ ಅದು ಗುರುವಿಂದ ಆಗಬೇಕಲ್ಲ, ಅದು ನಮಗೆ ಅರ್ಥ ಆಗಲಿ ಅಂತ ಬರೆದು ಬಿಟ್ಟಿದ್ದಾರಲ್ಲ. ಜನನ ಸಮಯದಲ್ಲಿ ಮಾಯೆ, ಭಗವಂತನ ಮಾಯಾಶಕ್ತಿ ಇದೆಯಲ್ಲ, ಅದು ಯಾವ ರೀತಿ ಆವರಿಸ್ಕೊಳ್ಳುತ್ತೆ ಅಂದ್ರೆ ಎರಡು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಗುರುಗಳು ಹೇಳ್ತಾರೆ. ಎಲ್ಲ ಮಹಾತ್ಮರು ಹೇಳಿದ್ದೇನೆ ಗುರುಗಳು ಹೇಳ್ತಾರೆ. ಅವರು ಗುರುದೇವ್ ಹ್ಯಾಸ್ ನಾಟ್ ಸೆಡ್ ಎನಿಥಿಂಗ್ ಸ್ಪೆಷಲ್.
Our Gurudev has said already what is there, already what Mahatmans have said. The Maya Shakti in two ways, the concealing power and the projection power. Concealing power, Avarana Shakti, projection power, Vikshepa Shakti. In two different ways, the Maya will catch hold of the Jivatma and the veil of Ajnana is there covered on its buddhi. Viveka Prajna ಮುಚ್ಚೋಗುತ್ತೆ, ಆತನ ಬುದ್ಧಿಶಕ್ತಿ ಗ್ರಹಣ ಹಿಡಿಯುತ್ತೆ, ಮಾಯೆ ಪ್ರಭಾವದಿಂದ ಎಲ್ಲವೂ ಮರೆತು ಹೋಗುತ್ತೆ. ಮಗು ಭೂಮಿಗೆ ಬಿದ್ದಾಗ ಮಗುವಾಗಿ ಹುಟ್ಟುತ್ತೆ, ಯಾವುದು ನೆನಪಿರಲ್ಲ. ಯಾಕೆ ಅಂದ್ರೆ ಮಾಯೆ ಪ್ರಭಾವ ಅಂತ ಗುರುಗಳು ಬರೆದಿದ್ದಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ರೀಬರ್ತ್ ಪುಸ್ತಕದಲ್ಲಿ ಮತ್ತು ಸೈಂಟಿಸ್ಟ್ ಸರ್ಚ್ ಫಾರ್ ಟ್ರೂತ್ ಇಂಟ್ರೊಡಕ್ಷನ್ ಪಾರ್ಟ್ ಪುಸ್ತಕದಲ್ಲಿ ಬಹಳ ಡೀಟೇಲ್ ಆಗಿದೆ. ಅದನ್ನೇ ಭಗವಂತ ಹೇಳ್ತಾ ಇರೋದು. ನೋಡಪ್ಪ ಅರ್ಜುನ, ಈ ಮೂರು ಗುಣಗಳಿಂದ ಇಡೀ ಜಗತ್ತೇ ಮಾಯೆಗೊಳಗಾಗಿದೆಯಪ್ಪ, ಮೋಹಿತವಾಗಿದೆ, ಭ್ರಮೆಗೊಳಗಾಗಿದ್ದಾರೆ, ಭ್ರಾಂತಿಯಲ್ಲಿದ್ದಾರೆ. ಇದು ಸತ್ಯ, ನಾನು ಸತ್ಯ, ನೀನು ಸತ್ಯ, ಇವರು ನನ್ನವರು, ಇವರು ಬೇರೆಯವರು, ಇವರು ಮಿತ್ರರು, ಇವರು ಶತ್ರುಗಳು, ಜಗತ್ತಿನಲ್ಲಿರೋದು ಎಲ್ಲವೂ ಸತ್ಯ, ಇದೇ ಪರಮ ಸತ್ಯ ಅನ್ನೋ ಭ್ರಮೆಯಲ್ಲಿ ಒಳಗಾಗಿದ್ದಾರೆ. ಯಾಕೆ? ಈ ಗುಣಗಳ ಆಟದ ಕಾರಣ. ಸತ್ವ, ರಜ, ತಮ, ಈ ಮೂರು ಗುಣಗಳು ಏನು ಆಟ ಆಡಿಸುತ್ತೆ ಮನುಷ್ಯನಿಗೆ. ಬೇರೆ ಬೇರೆ ರೀತಿಯಲ್ಲಿ ಅವುಗಳ ಸಮ್ಮಿಶ್ರಣ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬೇರೆ ಬೇರೆ ತರ ಇರುತ್ತೆ. ಸತ್ವಗುಣ ಜಾಸ್ತಿ ಇದ್ದಲ್ಲಿ, ರಜೋಗುಣ ಕಡಿಮೆ ಇದ್ದಲ್ಲಿ ಸತ್ವೋ ರಜಃ ಅಂತ ಹೇಳ್ತಾರೆ ವೇದಾಂತದಲ್ಲಿ ಶಬ್ದ. ರಜೋಗುಣ ಜಾಸ್ತಿ ಇದ್ದು ಸತ್ವಗುಣ ಕಡಿಮೆ ಆದಲ್ಲಿ ರಜೋಸತ್ವ ಅಂತ ಹೇಳ್ತಾರೆ. ರಜೋಗುಣ ಜಾಸ್ತಿಯಾಗಿ ತಮೋಗುಣ ಕಡಿಮೆ ಆಗಿದ್ರೆ ರಜೋತಮಃ ಅಂತ ಶಬ್ದ ಇದೆ ವೇದಾಂತದಲ್ಲಿ. ತಮೋಗುಣ ಜಾಸ್ತಿಯಾಗಿ ರಜೋಗುಣ ಕಡಿಮೆ ಇದ್ರೆ ತಮೋರಜಃ ಅಂತಿದೆ. ಈ ರೀತಿ ಬೇರೆ 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 ರೀತಿಯಲ್ಲಿ ಮಿಶ್ರಣಗಳು. ದ ತ್ರೀ ಗುಣಾಸ್ ಮಿಕ್ಸ್ ಅಪ್ ಇನ್ ಡಿಫರೆಂಟ್ ಪ್ರಪೋರ್ಷನ್ಸ್, ಡಿಫರೆಂಟ್ ಕಾನ್ಸಂಟ್ರೇಷನ್ಸ್ ಆರ್ ಇನ್ ಡಿಫರೆಂಟ್ ಡಿಗ್ರೀಸ್ ಎಕ್ಸ್ಪ್ರೆಸ್ಡ್ ಇನ್ ದ ಲಿವಿಂಗ್ ಬೀಯಿಂಗ್ ಆಫ್ಟರ್ ದಿ ಬರ್ತ್. ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಸಂಸ್ಕಾರ. ಯಾವುದನ್ನ ನಾವು ಮನುಷ್ಯನ ಸ್ವಭಾವ, ಅದನ್ನ ಸಂಸ್ಕಾರ, ಹುಟ್ಟುಗುಣ ಅಂತ ಹೇಳ್ತೀವಲ್ಲ, ಹುಟ್ಟುಗುಣ ಅಂದ್ರೆ ಏನು ಸ್ವಾಮಿ? ಈ ಮೂರು ಗುಣಗಳ ಆಟವೇ ಹುಟ್ಟುಗುಣ. ಸತ್ವಗುಣ ಪ್ರಭಾವ, ರಜೋಗುಣ ಪ್ರಭಾವ, ತಮೋಗುಣ ಪ್ರಭಾವ, ಮೂರೂ ಗುಣಗಳು ನಮ್ಮಲ್ಲಿದೆ. ಕೆಲವು ಸಲ ಕೆಲವು ಜಾಸ್ತಿ ಇರುತ್ತೆ, ಕೆಲವು ಕಡಿಮೆ ಇರುತ್ತೆ. ಮಹಾತ್ಮರಲ್ಲಿ, ಸಿದ್ಧಪುರುಷರಲ್ಲಿ, ಜಿಜ್ಞಾಸುಗಳಲ್ಲಿ, ಭಗವಂತನನ್ನು ಅರಿಬೇಕು ಅನ್ನೋ ಅಪೇಕ್ಷೆ ಇರತಕ್ಕಂಥ ಸಾಧಕರಲ್ಲಿ ಯಾವಾಗಲೂ ಸತ್ವಗುಣ ಜಾಸ್ತಿ ಇರುತ್ತೆ, ತಮೋಗುಣ ತುಂಬಾ ಕಡಿಮೆ ಇರುತ್ತೆ, ರಜೋಗುಣ ಸ್ವಲ್ಪ ಕಡಿಮೆ ಇರುತ್ತೆ. ಯಾರಿಗೆ ಜೀವನದಲ್ಲಿ ಮಹಾ ಆಸೆ ಇದೆಯೋ, ಸಂಕಲ್ಪ ಇದೆಯೋ, ಪ್ರಸಿದ್ಧಿಯನ್ನು ಪಡೆಯಬೇಕು, ಜಗತ್ ಪ್ರಸಿದ್ಧನಾಗಬೇಕು ಅನ್ನೋ ಆಸೆ, ಮಹದಾಕಾರ ಆಸೆ, ನಾನು ಇಂತಹ ಕೆಲಸವನ್ನು ಮಾಡಬೇಕು, ನಾನು ಹಣವನ್ನು ಸಂಪಾದನೆ ಮಾಡಬೇಕು, ಕೋಟ್ಯಾಧಿಪತಿ ಆಗಬೇಕು, ಈ ರೀತಿ ಮಹಾ ಸಂಕಲ್ಪಗಳು ಇದ್ರೆ ಆತನಲ್ಲಿ ರಜೋಗುಣ ಜಾಸ್ತಿ ಇದೆ ಅಂತ ಅರ್ಥ. ಯಾರು ಬರೀ ಕೆಟ್ಟ ಕೆಲಸವನ್ನೇ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ಮತ್ತೊಬ್ಬರನ್ನ ಹೇಗಾದ್ರೂ ಮಾಡಬೇಕು, ದರೋಡೆ ಮಾಡಬೇಕು, ಕೊಲ್ಲಬೇಕು, ಅದರಿಂದ ನಾನು ಉದ್ಧಾರ ಆಗಬೇಕು, ಮತ್ತೊಬ್ಬರನ್ನ ವಂಚನೆ ಮಾಡಬೇಕು, ಮತ್ತೊಬ್ಬರಿಗೆ ಹಿಂಸೆ ಕೊಡಬೇಕು. ಯಾರಿಗೆ ಹಿಂಸಾ ಮನೋಭಾವ ಜಾಸ್ತಿ ಇದೆಯೋ ಅವರಲ್ಲಿ ತಮೋಗುಣ ಜಾಸ್ತಿ ಇದೆ ಅಂತ ಅರ್ಥ. ಇವೆಲ್ಲ ವೇದಾಂತಗಳಲ್ಲಿ ತುಂಬಾ ಹಿಂದೆ ಬಂದಿರತಕ್ಕಂಥ. ಇದನ್ನೇ ಭಗವಂತ ಹೇಳ್ತಾ ಇದ್ದಾನೆ. ಈ ಮೂರು ಗುಣಗಳ ಪ್ರಭಾವದಿಂದ ಸರ್ವವಿಧಂ ಜಗತ್ ಮೋಹಿತಂ. ಜಗತ್ತು ತನ್ನ ಕಣ್ಣಿಗೆ ಪಟ್ಟಿ ಹಾಕೊಂಡ್ಬಿಟ್ಟಿದೆಯಪ್ಪ ಅರ್ಜುನ. ಈ ಪಟ್ಟಿ ಇದೆಯಲ್ಲ, there is a veil, dark veil covering the eyes, so the person cannot see. That dark covering is the veil called Maya, made up of three gunas. Tribihi gunamayi bhavai yebihi sarvamidam jagat mohitam nabhijanati mamebhya paramavyayam paramavyayam na plus abhijanati mam ebhyah. Because of this delusion, because of this moha, because of this ಭ್ರಾಂತಿ ಏನಾಗಿದೆ? ನಾಭಿಜಾನಾತಿ ಮಾಂ ಏಭ್ಯಃ ಪರಂ ಅವ್ಯಯಂ. ಸೊ ಮೈ ರಿಯಾಲಿಟಿ ಇಸ್ ನಾಟ್ ನೋನ್. ನೋಬಡಿ ನೋಸ್ ಮೈ ರಿಯಾಲಿಟಿ, ಹೂ ಐ ಆಮ್. ಭಗವಂತ ತನ್ನ ಸಮಗ್ರ ರೂಪದ ವಿವರಣೆ ಕೊಡಬೇಕಲ್ಲ. ಈ 7ನೇ ಅಧ್ಯಾಯದಲ್ಲಿ ಶುರುವಾಗಿದೆಯಲ್ಲ, ಜ್ಞಾನ ವಿಜ್ಞಾನ ಯೋಗದಲ್ಲಿ ಸಮಗ್ರವಾಗಿ ನಾನು ಏನು ಅಂತ ಹೇಳ್ತೇನೆ, ಕೇಳಪ್ಪ ಅರ್ಜುನ ಅಂತ ಹೇಳಿ ಎಲ್ಲ ಶುರುವಾಗಿದೆಯಲ್ಲ, ಅದನ್ನ ಹೇಳ್ತಾ ಇದೆ. ಸಮಗ್ರವಾಗಿ ನಾನು ಏನು ಅಂತ ಅರ್ಥ ಯಾಕೆ ಆಗಲ್ಲ ಜನಗಳಿಗೆ? ಯಾಕೆ ಆಗಲ್ಲ ಅಂದ್ರೆ ಮೂರು ಗುಣಗಳ ಪ್ರಭಾವ ಆಟ ಆಡಿಸ್ತಾ ಇದೆ.
ಸಾಮಾನ್ಯರಲ್ಲಿ ಸಾಮಾನ್ಯರ ತರ ಪ್ರಾಪಂಚಿಕ ಜೀವನ ಮಾಡ್ತಾ ಇರೋದು ಏನು ಅರ್ಥ ಆಗಲ್ಲ. ಇದೇ ಕಾರಣ ನಿಜವಾಗ್ಲೂ ನಾನು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಹೆನ್ಸ್ ಪೀಪಲ್ ಡೋಂಟ್ ಸಿ ಮೈ ಸುಪ್ರೀಮ್, ಮೈ ಇನ್ಫೈನೈಟ್, imperishable, absolute nature, my absolute nature. Nobody can decipher it, discern it. Under Artha, except Mahapurushas, except sages, except Mahajnanis, except Siddha Purushas. ಸೊ ಇಲ್ಲಿ ಭಗವಂತ ಸೂಚನೆ ಕೊಡ್ತಾ ಇರೋದು ಸಾಮಾನ್ಯರಿಗೆ ಕಷ್ಟ, ನಾನು ಏನು ಅಂತ ಅರ್ಥ ಆಗೋದೇ ಕಷ್ಟ. ಅದನ್ನ ಹೇಳ್ತಾನೆ ಮುಂದೆ ಭಗವಂತ. ಯಾಕೆ ಜನಗಳಿಗೆ ಅರ್ಥ ಆಗಲ್ಲ? ಮುಂದಿನ ಪ್ರಶ್ನೆ ಇದು, ಮನಸ್ಸಲ್ಲಿ ಬರೋ ಪ್ರಶ್ನೆ. ಈ ಪ್ರಶ್ನೆ ಅರ್ಜುನನಿಗೆ ಬರಬಹುದು ಅಂತ ಹೇಳಿ, ಅಲ್ಲಪ್ಪ ಕೃಷ್ಣ ನೀನು ಹೇಳ್ತಾ ಇದ್ದೀಯಾ, ಯಾರೋ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ನೋಬಡಿ ವಿಲ್ ಅಂಡರ್ಸ್ಟ್ಯಾಂಡ್ ಮೀ ಇನ್ ರಿಯಾಲಿಟಿ ಅರ್ಜುನ, ಯು ಆರ್ ಸೇಯಿಂಗ್ ಲೈಕ್ ದಟ್. ನೌ ದಿ ಕ್ವಶನ್ ಮೇ ಕಮ್ ಇನ್ ದಿ ಅರ್ಜುನಸ್ ಮೈಂಡ್, ವೈ ಲಾರ್ಡ್ ಇಸ್ ಸೇಯಿಂಗ್ ಲೈಕ್ ದಿಸ್? ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಈ ಮಾತು, ಯಾಕೆ ಹೇಳ್ತಾ ಇದ್ದಾನೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಮುಂದಿನ ಶ್ಲೋಕದಲ್ಲಿ. ಈ ಪ್ರಶ್ನೆ ಬರಬಹುದು ಅಂತ ಊಹೆ ಮಾಡಿ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ. ಏನ್ ಹೇಳ್ತಾ ಇದ್ದಾನೆ? ಇದು ಬಹಳ ಒನ್ ಆಫ್ ದಿ ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟ್ ಶ್ಲೋಕಸ್ ಅವರ್ ಗುರುದೇವ್ ಆಸ್ ಎ ಕ್ಯಾಚ್ ಫ್ರೇಸ್ ಹಿ ಯೂಸ್ ಟು ರೆಫರ್ ದಿಸ್. ಮಮ ಮಾಯಾ ದುರತ್ಯಯ, ಆಲ್ವೇಸ್ ಅವರ್ ಗುರುದೇವ್ ಯೂಸ್ ಟು ಯೂಸ್ ದಿಸ್ ಫ್ರೇಸ್, ಮಮ ಮಾಯಾ ದುರತ್ಯಯ. ಇಟ್ ಈಸ್ ಡಿಫಿಕಲ್ಟ್ ಟು ಕ್ರಾಸ್ ಓವರ್ ಮೈ ಓನ್ ಮಾಯಾ. So that shloka is here. Daivi heshya gunamayi mama maya duratyaya mame vaye prapadyante maya metam tarantite. Daivi hesha, Daivi hi plus esha, esha gunamayi mama maya duratyaya. Look Arjuna, Daivi ಗುಣಮಯಿ ಏಷಾ ಮಮ ಮಾಯಾ ದುರತ್ಯಯ. ನನ್ನಿಂದಲೇ ಬಂದಿರತಕ್ಕಂತಹ ಮಾಯೆ, ಆದ್ದರಿಂದ ದೈವಿ ಶಬ್ದವನ್ನು ಭಗವಂತ ಬಳಸ್ತಾ ಇದ್ದಾನೆ. ನೋಡಪ್ಪ ಅರ್ಜುನ, ಇದು ದೈವ ಮಾಯೆ. ಲುಕ್ ಅರ್ಜುನ, ದಿಸ್ ಈಸ್ ವಿಷ್ಣು ಮಾಯಾ, ದೇವ ಮಾಯಾ. ದೈವಿ ಮೀನ್ಸ್ ದೇವ ಮಾಯಾ, ಬಿಕಾಸ್ ಇಟ್ ಹಸ್ ಕಮ್ ಫ್ರಮ್ ಹಿ ಓನ್ಲಿ ಡ್ಯೂರಿಂಗ್ ಕ್ರಿಯೇಷನ್. ಇಟ್ ಇಸ್ ನಾಟ್ ಸಮಥಿಂಗ್ ಡಿಫರೆಂಟ್. ಇಟ್ ಹ್ಯಾಸ್ ನೋ ಇಂಡಿಪೆಂಡೆಂಟ್ ಸತ್ತಾ, ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ನನ್ನಿಂದಲೇ ಬಂದಿರತಕ್ಕಂಥದ್ದು, ನನ್ನ ಸಾನ್ನಿಧ್ಯದಿಂದ ಉತ್ಪತ್ತಿಯಾಗಿರೋದ್ರಿಂದ ದೈವಿ ಶಬ್ದ. ಗುಣಮಯಿ ಮಾಯಾ, ಇದು ಈ ಮಾಯೆ, ಈ ಯೋಗ ಮಾಯೆ, ಈ ವಿಷ್ಣು ಮಾಯೆಗೆ ಭಗವಂತನೇ ಹೇಳ್ತಾ ಇದ್ದೇನೆ ಗುಣಮಯಿ. ಮೂರು ಗುಣಗಳಿಂದ ಕೂಡಿರ್ತಕ್ಕಂತಹ ಈ ಮಾಯಾಶಕ್ತಿ ಅಂದರೆ ಸತ್ವ ರಜಾತಮ, ಈ ಮೂರು ಗುಣಗಳನ್ನ ಜೊತೆಲಿ ಇಟ್ಕೊಂಡೇ ಬಂದಿದೆಯಲ್ಲಪ್ಪ, ಇದು ನನ್ನ ಶಕ್ತಿ, ಇದು ಮಾಯೆ. ಈ ಮಾಯೆ ಇರೋದ್ರಿಂದ ಮನುಷ್ಯರು ಭ್ರಾಂತಿಲಿದ್ದಾರೆ. ಯಾವ ಭ್ರಾಂತಿಲಿದ್ದಾರೆ? ಬಿಕಾಸ್ ಆಫ್ ದಿಸ್ ಮಾಯಾ ಪೊಟೆನ್ಸಿ, ಪೀಪಲ್ ಆರ್ ಅಂಡರ್ ಡೆಲ್ಯೂಷನ್, ಗ್ರೇಟ್ ಇಲ್ಯೂಷನ್. ದೇ ಥಿಂಕ್ ದಟ್ ದೇ ಆರ್ ರಿಯಲ್, ದೇ ಥಿಂಕ್ ದಟ್ ದೇ ಆರ್ ದ ಬಾಡಿ, ದೇ ಥಿಂಕ್ ದಟ್ ದೇ ಆರ್ ದ ಮೈಂಡ್, ದೇ ಹ್ಯಾವ್ ದೇರ್ ಓನ್ ಈಗೋ, everything is different. So they are living in duality from birth to death, thinking that the whole world is real. All individual organisms are real. One individual is different from another individual. Dvaita bhava. They are in the duality mode only. I am different, you are different. I am so and so, you are so and so. ನೀನು ಬೇರೆ, ನಾನು ಬೇರೆ ಅನ್ನೋ ಭಾವ ಇದೆಯಲ್ಲ, ಅದು ಹುಟ್ಟಿದಾಗಲಿಂದ ಸಾಯೋ ತನಕ ಇರೋ ಭಾವ. ಅದು ಯಾಕಿದೆ? ಅದಕ್ಕೆ ಮಾಯೆ ಕಾರಣ. ಆ ಮಾಯೆ ಎಂಥದ್ದು? ನನ್ನದೇ ಮಾಯೆ, ಮೂರು ಗುಣಗಳಿಂದ ಬಂದಿರತಕ್ಕಂಥದ್ದು, ಮೂರು ಗುಣಗಳ ಜೊತೆಗೆ ಬಂದಿರತಕ್ಕಂಥ ದೈವಿ ಮಾಯೆ. ಅದನ್ನ ಯೋಗ ಮಾಯೆ, ವಿಷ್ಣು ಮಾಯೆ, ಈಶ್ವರಿ ಮಾಯೆ, ಮಹಾಮಾಯ, ಇವೆಲ್ಲ. ಸೋ ಮೆನಿ ವರ್ಡ್ಸ್ ಆರ್ ದೇರ್ ಟು ಎಕ್ಸ್ಪ್ಲೈನ್ ದಿಸ್. ವಾಟ್ ಕೆನಾಟ್ ಬಿ ರಿಯಲಿ ಎಕ್ಸ್ಪ್ಲೈನ್. ಮಾಯಾ ಕೆನಾಟ್ ಬಿ ಡಿಫೈನ್ಡ್. ಮಾಯಾ ಕೆನಾಟ್ ಬಿ ಡಿಫೈನ್ಡ್ ಇನ್ ಸಿಂಪಲ್ ಸೆಂಟೆನ್ಸ್. All Mahatmans have agreed on this. As repeatedly said, the easiest, the nearest, best definition for Maya is given by Acharya Shankara Bhagavatpada. Nearest, best definition. Avyakta namni paramesha shakti. This is there.
definition given by Acharya Bhagavad-pada. He calls what is Maya? Definition. Avyakta namni Paramesha Shakti. Avyakta namni. It has no real name. It has no real form. It cannot be explained. It is anonymous. Avyakta namni Paramesha Shakti. It is God's potential. Avyakta namni Paramesha Shakti Trigunatmika. It is made up of 3 gunas. Sattva, Raja, Tama. This anonymous potency, Paramesha Shakti, Karyayumeya Suriyaiva Maya. Karyanumeya Suriyaiva Maya. Yaya Jagat Sarvamidam Prasuyate. Acharya's definition. Karyanumeya Suriyaiva Maya. This Maya cannot be seen, cannot be felt, cannot be touched upon, cannot be understood, cannot be defined, but it can be felt only by its action. ಮಾಯೆ ಏನು ಅಂತ ನಮಗೆ ಗೊತ್ತಿಲ್ಲ, ಮಾಯೆನ ಹೇಳಬೇಕು ಅಂದ್ರೆ ಆಗೋದಿಲ್ಲ, ಮಾಯೆನ ಹಿಡ್ಕೊಳ್ಳಕ್ಕೆ ಆಗೋದಿಲ್ಲ, ಮಾಯೆನ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮಾಯೆ ಇದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ? ಅದರ ಆಟ ನೋಡಿದ್ರೆ ಗೊತ್ತಾಗುತ್ತೆ. ಅದರ ಕಾರ್ಯದಿಂದ ಅದರ ಇರುವಿಕೆಯನ್ನ ಊಹಿಸಬಹುದೇ ಹೊರತು ಕಣ್ಣಿಗೆ ಕಾಣಲ್ಲ ಅಂತಾರೆ ಆಚಾರ್ಯರು. ಕಾರ್ಯಾನುಮೇಯ ಸುದಿಯೈವ ಮಾಯ ಯಯ ಜಗತ್ ಸರ್ವಮಿದಂ ಪ್ರಸೂಯತೆ. ಯಾವುದರಿಂದ ಈ ಜಗತ್ತಿ ಉತ್ಪತ್ತಿಯಾಗಿದೆಯಲ್ಲ, ಸೃಷ್ಟಿ ಬ್ರಹ್ಮಾಂಡ ಸೃಷ್ಟಿ ಬಂದಿದೆಯಲ್ಲ, ಯಾವ ಶಕ್ತಿಯಿಂದ ಬ್ರಹ್ಮಾಂಡ ಸೃಷ್ಟಿಯಾಗಿದೆಯಲ್ಲ ಆ ಶಕ್ತಿಯೇ ಮಾಯೆ. ಅದು ಭಗವತ್ ಶಕ್ತಿ, ಪರಮೇಶ್ವರ ಶಕ್ತಿ. ಇದು ಆಚಾರ್ಯರ ಪರಿಭಾಷೆ, ಡೆಫಿನಿಷನ್. ವಾಟ್ ಈಸ್ ಮಾಯ? ನಿಯರೆಸ್ಟ್ ಡೆಫಿನಿಷನ್. ಅದು ಸ್ವತಂತ್ರವೂ ಅಲ್ಲ, ಅದು ಅತಂತ್ರವೂ ಅಲ್ಲ, ಅದು ಸತ್ತು ಅಲ್ಲ, ಅಸತ್ತು ಅಲ್ಲ. ನೀದರ್ ಇಟ್ ಇಸ್ ಸತ್ ನಾರ್ ಇಟ್ ಇಸ್ ಅಸತ್, ನೀದರ್ ಇಟ್ ಇಸ್ ಡಿಫರೆಂಟ್ ನಾರ್ ಇಟ್ ಇಸ್ ಇಂಡಿಪೆಂಡೆಂಟ್. It is nothing but God's own invisible potency, which cannot be quantified, which cannot be defined. That is Maya. ಬಹಳ ತಮಾಷೆಯಾಗಿ ಒಮ್ಮೆ ಇದ್ರ ಬಗ್ಗೆ ಮಾತಿದ್ದಾಗ ಗುರುಗಳೆದುರಿಗೆ ಪ್ರಸಂಗ ಬಂದಿತ್ತು. ಇನ್ ಫ್ರಂಟ್ ಆಫ್ ಅವರ್ ಗುರುದೇವ್ ಅಬೌಟ್ ದಿಸ್ ಮಾಯಾ. He was very fond of this phrase, Mama Maya Durutyaya. Lord says, you cannot cross over my Maya Shakti. He was explaining that. He was fond of small phrases like that. Avaga, one small anecdote, I still remember, number of, I don't know how many times I must have said, because whatever Gurudev says, it is there in the mind. On this count, there was a sentence was told. Very simple sentence. Ya ma sa maya. I think it has been told extensively. Our Gurudev approved this and he enjoyed this and he said, yes, this sentence is there in Vedanta. He didn't say in which book it is there. So I don't know from which book it has come. Yama sa maya. Definition for Maya. Yama sa maya. See, the fun ಏನಂದ್ರೆ ಈ ವಾಕ್ಯವನ್ನು ನೀವು ಬಲಗಡೆಯಿಂದ ಓದಿದ್ರು ಅದೇ ಅರ್ಥ, ಎಡಗಡೆಯಿಂದ ಓದಿದ್ರು ಅದೇ ಅರ್ಥ. You read from left to right, same sentence. You read from right to left like Urdu, same sentence. Yama sa maya. Left to right, right to left. Yama sa maya. Beautiful statement. Another definition, nearest definition for Maya. Yama. If you put a comma there, Yama. ಯಾವುದು ನಿಜವಾಗಲೂ ಇಲ್ಲವೋ ಅಂತ ಅರ್ಥ. What is not there, that is the meaning of word Yama. Sat Maya. It appears as if it is there. What is really not there, apparently it appears it is there, that is Maya. That means, ಯಾವುದು ನಿಜವಾಗ್ಲೂ ಇಲ್ಲವೋ ಅದು ಇದೆಯೇ ಅಂತ ನಮಗೆ ಭ್ರಾಂತಿಯನ್ನು ಉಂಟು ಮಾಡ್ತಾ ಇದೆಯಲ್ಲ, ನಮ್ಮ ಕಣ್ಣಿಗೆ, ನಮ್ಮ ಕಿವಿಗೆ, ನಮ್ಮ ನಾಲಿಗೆಗೆ, ಸ್ಪರ್ಶಕ್ಕೆ. ಯಾವುದು ನಿಜವಾಗ್ಲೂ ಇಲ್ಲವೋ ಅದು ಇದೆ ಅಂತ ಕಾಣ್ತಾ ಇದೆಯಲ್ಲ, ಜಗತ್ತು ಕಾಣ್ತಾ ಇದೆಯಲ್ಲ. ಜಗತ್ತನ್ನು ನಾವು ನೋಡಬಹುದು, ಪ್ರಪಂಚವನ್ನು ಅನುಭವಿಸಬಹುದು, ಪ್ರಪಂಚವನ್ನು ಕೇಳಬಹುದು, ಪ್ರಪಂಚವನ್ನು ಮೂಸ್ ನೋಡಬಹುದು, ಪ್ರಪಂಚವನ್ನು ರುಚಿ ನೋಡಬಹುದು. ಎಲ್ಲ ಕಾಣ್ತಾ ಇದೆಯಲ್ಲ ನಮಗೆಲ್ಲ ಥರದ ಪಂಚಭೂತಗಳನ್ನಾಗಿರೋ ಜಗತ್ತು ಕಾಣ್ತಾ ಇದೆ, ಚರಾಚರ ವಸ್ತುಗಳು ಕಾಣ್ತಾ ಇದೆ, ಪ್ರಾಣಿಗಳು ಕಾಣ್ತಾ ಇದ್ದಾರೆ, ಮನುಷ್ಯ ಕಾಣ್ತಾ ಇದ್ದಾನೆ, ನಮಗೆ ಆಹಾರ ಪದಾರ್ಥಗಳು ಕಾಣ್ತಾ ಇದೆ, ನದಿ ಗುಡ್ಡ ಬೆಟ್ಟ ಎಲ್ಲ ಕಾಣ್ತಾ ಇದೆಯಲ್ಲ. ಓಹ್,
ಇದೆಲ್ಲವೂ ಸತ್ಯ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವಲ್ಲ, ಅದೇ ಭ್ರಾಂತಿ. ಅದು ನಿಜವಾಗ್ಲೂ ಸತ್ಯ ಅಲ್ಲ. ಇದು ಸತ್ಯ ಅಂತ ನಮಗೆ ಕಾಣ್ತಾ ಇರೋದೇ ಮಾಯೆ ಪ್ರಭಾವ ಅಂತ ಶಬ್ದದ ಅರ್ಥ, ಸೆಂಟೆನ್ಸ್. ಯಾಮ ಸ ಮಾಯ. The whole world appears to be real for our eyes. Our lifespan is so short. But this world itself, after hundreds of years, thousands of years, billions of years, this will vanish. The earth will vanish one fine day after billions of years. Sun will vanish one fine day. We don't know right now. Science knows it. Well, we think everything is permanent, apparently real. It is actually ashashvata. It is transient, constantly changing. The environment is changing. Prapancha, the world is changing. So, yama samaya. What we really think it is present permanently, actually it is not permanent. But we think it is permanent. That is the effect of Maya. ಆದ್ದರಿಂದ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈ ಮಾಯೆ, ನನ್ನ ಮಾಯೆ ಇದೆಯಲ್ಲಪ್ಪ ಅರ್ಜುನ, ನೀನು ಬುದ್ಧಿಯಿಂದ ಬಹಳ ಬುದ್ಧಿಶಾಲಿಯಾಗಿ, ಆಹಾ ನನಗೆ ಭಗವಂತ ಶಕ್ತಿ ಕೊಟ್ಬಿಟ್ಟಿದ್ದಾನೆ, ನಾನು ನನ್ನ ಸಾಮರ್ಥ್ಯದಿಂದ ಈ ಮಾಯೆಯನ್ನು ದಾಟಿ ಬಿಡ್ತೇನೆ, ಭಗವಂತನ ಮಾಯೆಯನ್ನು ಅತಿಕ್ರಮ ಮಾಡ್ತೇನೆ ಅಂತ ಹೊರಟ್ರೆ ಆಗಲ್ಲ. If you think that you are very intelligent, if you are balashali, you are a baladhya, you are a great warrior, you are the greatest of the great people, you are among the greatest personalities, thinking that I can conquer Maya by force, by willpower, by my Shakti, it is not possible. Who says like that? Lord is saying like this. Daivi Esha Gunamayi Mama Maya Duratyaya Mamevaye Prapadyante Mayametam Tarantite. Second line. Now the question, nobody can cross over my Maya. Lord ಹೇಳಿತು, ಯಾರೋ ನನ್ನ ಮಾಯೆಯನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಸಂಶಯ. ನಮ್ಮಂಥವ್ರ ಬುದ್ಧಿಗೆ ಏನ್ ಸಂಶಯ ಬರುತ್ತೆ? ಅರ್ಜುನನ್ಗೆ, ಅಯ್ಯೋ ಭಗವಂತ ಹೇಳ್ತಾ ಇದ್ದಾನಲ್ಲಪ್ಪ, ಮಮ ಮಾಯಾ ದುರುತ್ತಯ, ನನ್ನ ಮಾಯೆಯನ್ನು ದಾಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. Nobody can cross over my Maya. Here Lord is saying like this. That means I am permanently caught by Maya. Permanently I am imprisoned by Maya. Permanently I am deluded by Maya. Then how can I get realization? Lord, how can I come nearer to you? How can I get you? How can I merge myself in you? How can I get jnana? If you say that I am not capable as a human being to reach you, then how can I reach you? For that question, ಈ ಪ್ರಶ್ನೆಗೆ ಎರಡನೇ ಚರಣದಲ್ಲಿ ಉತ್ತರ ಇದೆ. ಮಮ ಮಾಯಾ ದುರತ್ಯಯ ಅಂತ ಹೇಳಿದ ಕೂಡಲೇ ಭಗವಂತ ಏನು ಆಶ್ವಾಸನೆ ಕೊಡ್ತಾ ಇದ್ದಾನೆ? ಹೆದರಬೇಕಾಗಿಲ್ಲ, ಗಾಬರಿ ಪಡಬೇಕಾಗಿಲ್ಲಪ್ಪ ಅರ್ಜುನ. ಯಾರು ನಿಜವಾಗಲೂ ನನ್ನಲ್ಲಿ ಶರಣಾಗತನಾಗಿದ್ದಾನೋ, ನನ್ನಲ್ಲಿ ಪರಮ ಭಕ್ತಿಯನ್ನು ಇಟ್ಟಿದ್ದಾನೋ, ನನ್ನನ್ನ ಸಂಪೂರ್ಣವಾಗಿ ಯಾರು ನಂಬಿದ್ದಾರೋ, ಭಗವಂತನ ಕೃಪೆಗೆ ಪಾತ್ರನಾಗಬೇಕು ಅಂತ ಯಾರು ಬಯಸಿದ್ದಾನೋ, ಯಾರು ನಿಷ್ಠೆಯಿಂದ ನನ್ನನ್ನು ಒಲಿಸಿಕೊಳ್ಳಲು ಅನವರ್ಥ ಪ್ರಾರ್ಥನೆ ಮಾಡ್ತಾನೋ, ಸ್ತೋತ್ರ ಮಾಡ್ತಾನೋ, ಜಪ ಮಾಡ್ತಾನೋ, ಧ್ಯಾನ ಮಾಡ್ತಾನೋ, ಅಂತಹ ಭಕ್ತ, ಅಂತಹ ಶರಣಾಗತ ಭಕ್ತ, ಅವನಿಗೆ ಈ ಮಾಯೆಯನ್ನು ದಾಟಲಿಕ್ಕೆ ಸಾಧ್ಯ. ನನ್ನ ಕೃಪೆಯಿಂದ ನನ್ನ ಭಕ್ತ, ನನಗೆ ಶರಣಾಗಿರ್ತಾಗಿರ್ತಕ್ಕಂತಹ ಭಕ್ತ, my disciple, my devotee who has totally surrendered with full conviction and belief. Any devotee or disciple who has completely surrendered without any doubt to me, ಭಗವಂತ ಹೇಳ್ತಾ ಇರೋದು, ಯಾರು ನನಗೆ ಶರಣಾಗತರಾಗಿದ್ದಾರಲ್ಲ, ಮಾಯಾಂ ಏತಾಂ ತರಂತಿ ತೇ, ಏತಾಂ ಮಾಯಾಂ ತರಂತಿ ತೇ. ತೇ ಅಂದ್ರೆ ಅಂತಹ ಭಕ್ತರು, ಏತಾಂ ಮಾಯಾಂ ತರಂತಿ, ಅಂತಹ ಭಕ್ತರು ಈ ನನ್ನ ಮಾಯೆಯನ್ನು ದಾಟ್ತಾರಪ್ಪ. ಬಹಳ ಸುಲಭವಾದ ಭಗವಂತನ ಆಶ್ವಾಸನೆ, ಖಚಿತವಾದ ಆಶ್ವಾಸನೆ, ಡೈರೆಕ್ಟ್ ಗಾಡ್ಸ್ ಸಾರ್ಟ್ ಆಫ್ ಎ ಅಶ್ಯೂರೆನ್ಸ್ ಟು ದ ಮ್ಯಾನ್ಕೈಂಡ್ ಇನ್ ಡೈರೆಕ್ಟ್ ಸಿಂಪಲ್ ವರ್ಡ್ಸ್. Whoever comes to me, whoever surrenders to my lotus feet, I am there to protect them. They will cross over my own Maya by my own grace. ನನ್ನದೇ ಕೃಪೆಯಿಂದ ನನ್ನ ಯೋಗ ಮಾಯೆಯನ್ನ ಅವರು ದಾಟ್ತಾರಪ್ಪ ಅರ್ಜುನ.
ಉಳಿದವರು ಸಾಧ್ಯ ಇಲ್ಲ ಅಂತ ಅರ್ಥ. ಅದರ್ಸ್ ಕೆನಾಟ್. ಆಮೇಲೆ ಇದು ಮಾಯೆ ದಾಟೋದು ಯಾಕೆ ಇಷ್ಟು ಕಷ್ಟ? ಯಾತಕ್ಕೆ ವೈ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಕ್ರಾಸ್ ಓವರ್ ಮಾಯೆ? ನೆಕ್ಸ್ಟ್ ಕ್ವಶನ್ ಇನ್ ದ ಮೈಂಡ್ಸ್. ವೈ ಇಟ್ ಇಸ್ ಸೋ ಡಿಫಿಕಲ್ಟ್? Intellectuals will start thinking by looking into the shloka. Why God is saying like this? Oh, it is very difficult to cross over me. Only those who believe in me, those who surrender to me, they will cross over. Why he is making such injunction? ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಮಾತು? ಒಂದು ಪ್ರಶ್ನೆ ಮನಸ್ಸಲ್ಲಿ. ಬುದ್ಧಿಜೀವಿಗಳು, rational minded people will start thinking. What is the speciality of this Lord, this God? Why he says like that? Why he says that nobody can come to me so easily? Why not? Again for the same question, next shloka further he gives further clarification. ಮುಂದಿನ ಶ್ಲೋಕದಲ್ಲಿ ಮತ್ತೆ ಇದೇ ಪ್ರಶ್ನೆಗೆ ಉತ್ತರ. ಯಾಕೆ ಭಗವಂತನ ಮಾಯೆಯನ್ನು ದಾಟಲು ಸಾಧ್ಯ ಇಲ್ಲ? ಭಗವಂತನನ್ನ ಹೊಂದಲಿಕ್ಕೆ ಎಲ್ಲರಿಗೂ ಈ ಜೀವಮಾನದಲ್ಲಿ ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆಗೆ ಮತ್ತೆ ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಬೇರೆ ರೀತಿಯಲ್ಲಿ ಭಗವಂತ ಆ ಉತ್ತರವನ್ನು ಕೊಡ್ತಾ ಇದ್ದಾನೆ ಅರ್ಜುನನಿಗೆ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಾ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಾಃ. See, the category of people, he makes a big list. There are certain classification, categories of people. Look, Arjuna, there are certain types of people, categories. They cannot reach me. Because of their innate nature, their impressions, their swabhava, by birth, controlled, influenced by three gunas, sattva, raja, tama. The latent impressions, samskaras carried by them from previous deeds, from previous birth. ಹಿಂದಿನ ಜನ್ಮಗಳಿಂದ ಏನೇನು ಶೇಖರಣೆ ಮಾಡ್ಕೊಂಡು ಬಂದಿದ್ದಾರಲ್ಲಪ್ಪ ಅವರ ಸ್ವಭಾವದಲ್ಲಿ, ಅವರ ಗುಣಗಳಿದೆಯಲ್ಲಪ್ಪ, ಈ ಗುಣಗಳನ್ನು ನೋಡಿದರೆ ಕೆಲವು ರೀತಿಯ ಜನರು ನನ್ನನ್ನು ಸೇರ್ಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ವಿಚ್ ಆರ್ ದೋಸ್ ಟೈಪ್ಸ್ ಆಫ್ ಪೀಪಲ್? ವಿಚ್ ಆರ್ ದಿ ಕೆಟಗರೀಸ್ ಲಾರ್ಡ್ ಮೇಕ್ಸ್? ದುಷ್ಕೃತಿನಃ, ಮೂಢಾಃ, ನರಾಧಮಾಃ, ಮಾಯೆಯ ಅಪಹೃತ ಜ್ಞಾನಾಃ, and asuram bhavamashritah. All these types. People with asuram bhavamashritah, people with a demonic nature, devilish nature, people with rakshasa pravritti, asuram bhavamashritah, because of the influence of tamoguna. ಯಾರಲ್ಲಿ ಆ ರಾಕ್ಷಸ ಪ್ರವೃತ್ತಿ ಜಾಸ್ತಿ ಆಗಿದೆಯೋ, ತಮೋಗುಣದ ಪ್ರಭಾವದಿಂದ ಯಾರಲ್ಲಿ ಆ ದೈತ್ಯ ಪ್ರಕೃತಿ ತುಂಬ ಉಂಟಾಗಿದೆಯೋ, ಚಿತ್ರಹಿಂಸೆ ಕೊಡಬೇಕು, ಕ್ರೌರ್ಯ ತುಂಬಿದ ಜೀವನ ನಡೆಸಬೇಕು, ಮತ್ತವರಿಗೆ ತೊಂದರೆ ಕೊಡಬೇಕು, ಮತ್ತವರನ್ನು ಕೊಲ್ಲಬೇಕು, ಮತ್ತವರನ್ನು ದರೋಡೆ ಮಾಡಬೇಕು, ಮತ್ತೊಬ್ಬರು ತಲೆ ಹೊಡಿಬೇಕು, ಈ ತರ ಭಾವಗಳಿರುತ್ತಲ್ಲ, ತಮೋಗುಣದ ಪ್ರಭಾವದಿಂದ ಬಂದಿರತಕ್ಕಂಥದ್ದು. ಆಸುರಿ ಭಾವ, ರಾಕ್ಷಸಿ ವೃತ್ತಿ, ಪೈಶಾಚಿಕ ಪ್ರವೃತ್ತಿ, highly uncivilized barbaric brutes. Naradamaha, the most wicked people. Uttama, Madhyama, Adhama. Three categories generally if you take in human beings. Uttama, the highest sattvic level, righteous people. Madhyama, ordinary people who at times they know what is good, what is bad, what is dharma, what is adharma. Still at times they do good deeds, at times they do bad deeds. Madhyama. Adhama means lowest category. They are not bothered about others, they are only selfish. Selfish to the core. Only they think of themselves. Always they put themselves first in the life. They are not bothered about prapancha. They are not bothered about others. They think of only their welfare. They are coming up. They want to make only money at the cost of others. ಈ ತರ ಎಲ್ಲ ಪ್ರವೃತ್ತಿ ಜನಗಳು ಅಧಮ, ನೀಚ, wicked people, wily people. ಮೂಢಾಹ, no discrimination. They don't discriminate properly. Reasoning power is not there. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಆ ಭಾವವೇ ಮನಸ್ಸಲ್ಲಿ ಬರೋಲ್ಲ. Which is good, which is bad. What is my purpose of birth? Why I am born?
ದಟ್ ಫೀಲಿಂಗ್ ವಿಲ್ ನೆವರ್ ಕಮ್ ಇನ್ ದ ಲೈಫ್. ಮೂಢ ಅವರ ಮತಿ, ವಿಜ್ಞಾನಮಯ ಕೋಶ ಇದೆಯಲ್ಲ, ಅವರ ಆ ಬುದ್ಧಿಶಕ್ತಿ ಇದೆಯಲ್ಲ, ತುಕ್ಕು ಹಿಡಿದೋಗಿದೆ. Their intelligence or reasoning power is totally rusted. They are the moodhas. They don't know the reality. They are under control, sway of Maya, totally. Such people, dushkrutina, people who always do bad things, people who do wicked things. ಯಾರು ಯಾವಾಗಲೂ ಕೆಟ್ಟ ಕೆಲಸದನ್ನೇ ಮಾಡ್ತಾ ಇರ್ತಾರೋ, ಯಾವಾಗಲೂ ಮೂಢರಾಗಿರ್ತಾರೋ, ಜೀವನದ ಉದ್ದೇಶವೇ ಗೊತ್ತಿಲ್ಲ ಅವರಿಗೆ. ಅವ್ರ ಉದ್ದೇಶ ಏನು ಅಂತಂದ್ರೆ ಜೀವನ ಮಾಡಬೇಕು, ಹೇಗಾದ್ರೂ ದುಡ್ಡು ಮಾಡೋಣ, ಹೇಗೆ ಏನ ಪ್ರಕಾರ ಏನ ಒಬ್ರು ತಲೆ ಹೊಡೆದಾದ್ರೂ ನಾನು ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡೇ ಮುಖ್ಯ ನನಗೆ, ದುಡ್ಡೇ ಮುಖ್ಯ. ಈ ದೇಹ ಇದು ಇರೋದು ಒಂದ್ಸಲ, ನಾಳೆ ಸತ್ತೋದ್ಮೇಲೆ ಎಲ್ಲಿ ಹೋಗ್ತೀನಿ ಯಾರಿಗೂ. ದೇಹ ಬದುಕಿರ್ಬೇಕಾದ್ರೆ ಶರೀರ ನಾನಾದ್ರಿಂದ ನನ್ನ ಸುಖಕ್ಕೆ ಏನು ಮಾಡಬೇಕು, ಎಲ್ಲವನ್ನು ನಾನು ಮಾಡಬೇಕು. ಚಾರ್ವಾಕ ಸಿದ್ಧಾಂತ, materialistic outlook. They are moodhas. So those who are moodhas, those who are naradamas, those who are having asaram bhavam, and those who are apabhuta jnanas because of Maya, their thinking power, their dhi shakti, their intelligence, reasoning power totally kidnapped by Maya. ಮಾಯಿಂದ ಅವರ ಜ್ಞಾನ ಶಕ್ತಿಯೇ ಹೊರಟೋಗಿದೆ, ಯೋಚನಾ ಶಕ್ತಿಯೇ ಹೊರಟೋಗಿದೆ, ಅಪಹೃತವಾಗಿದೆ ಅಂತ ಎಲ್ಲಾ ವ್ಯಕ್ತಿಗಳು ಮಾಂ ನ ಪ್ರಪದ್ಯಂತೆ, ನನ್ನನ್ನು ಹೊಂದಲ್ಲಪ್ಪ ಅರ್ಜುನ. ಸೊ ಹಿ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ಸೊ ಪೀಪಲ್ ಲೈಕ್ ದಿಸ್ ವಿಲ್ ನೆವರ್ ಗೆಟ್ ಮೀ ಇನ್ ದಿಸ್ ಲೈಫ್. ಇನ್ ದ ಬರ್ತ್, ಈ ಜನ್ಮದಲ್ಲಿ ಯಾರ್ಯಾರು ಮೂಢರಾಗಿದ್ದಾರೋ, ದುಷ್ಕೃತಿಗಳಾಗಿದ್ದಾರೋ, ಅಂದ್ರೆ ಕೆಟ್ಟ ಕೆಲಸವನ್ನೇ ಮಾಡತಕ್ಕಂಥವರಾಗಿದ್ದಾರೋ, ರಾಕ್ಷಸ ಪ್ರವೃತ್ತಿ ಉಳ್ಳವರಾಗಿದ್ದಾರೋ, ನರಾಧಮರಾಗಿದ್ದಾರೋ, ನೀಚರಾಗಿದ್ದಾರೋ, ಅಂಥವರಿಗೆ ನಾನು ಸಿಗೋದಿಲ್ಲಪ್ಪ. ಐ ಆಮ್ ನಾಟ್ ಅವೈಲಬಲ್. ನಮಾಂ ಪ್ರಪದ್ಯಂತೆ, ದೇ ಡೋಂಟ್ ಪೊಸೆಸ್ ಮೀ, ದೇ ಡೋಂಟ್ ರೀಚ್ ಮೀ. ದೇ ಡೋಂಟ್ ರೀಚ್ ಮೀ ಅಂದ್ರೆ ದೇ ಡೋಂಟ್ ಮರ್ಜ್ ಇನ್ ಮೀ, ದೇ ಡೋಂಟ್ ಗೆಟ್ ಜ್ಞಾನ, ದೇ ವೋಂಟ್ ಬಿ ರಿಯಲೈಸ್ಡ್. ದೇ ಆರ್ ಆಲ್ವೇಸ್ ಇನ್ ದಿ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ಯಾಕಂದ್ರೆ ಮುಂದೆ ಹೇಳ್ತಾರಲ್ಲ ಭಗವಂತ, ಮುಂದೆ ಬರುತ್ತದು ಯಾವುದು, ತಪ್ಪು ಮಾಡಿದವರನ್ನ, ಮೂಢರನ್ನ, ನರಾಧಮರನ್ನ, ನೀಚರನ್ನ ಮತ್ತೆ 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 ನರಕಕ್ಕೆ ತಳ್ತಾ ಇರ್ತೀನಿ ಪ್ರತಿ ಜನ್ಮದಲ್ಲೂ ಉಂಟು. ಪ್ರತಿ ಜನ್ಮ ಮುಗಿದ್ರು ಅವ್ರನ್ನ ನರಕಕ್ಕೆ ನಾನೇ ತಳ್ತೀನಿ ಅಂತ ಹೇಳ್ತಾರೆ ಭಗವಂತ. ಮುಂದಿನ ಬರುತ್ತೆ ಮುಂದಿನ ಶ್ಲೋಕದಲ್ಲಿ, ಅಲ್ಲಿ ಬರೋಣ. ಸೊ ದೇ ಆರ್ ಆಲ್ವೇಸ್ ಕಾಟ್ ಇನ್ ದಿಸ್ ವೀಲ್ ಆಫ್ ಬರ್ತ್ ಅಂಡ್ ಡೆತ್. ದೇ ನೆವರ್ ರೀಚ್ ಮೀ. This is what the Lord's injunction, very clear. Then the famous landmark shloka of, there are 2 or 3 landmark shlokas in this chapter 7. This 16th shloka, our Gurudev always, he was fond of. Landmark shloka. All are important, but some shlokas are so powerful. He used to say we have to remember it all the time, recite all the time. ಇಡೀ ಭಗವದ್ಗೀತೆ ನಿಮಗೆ ಹೇಳಲಿಕ್ಕೆ ಆಗದೇ ಇದ್ರೂ ನಿತ್ಯ ಕೆಲವು ಶ್ಲೋಕವನ್ನಾರು ಹೇಳಿ ಅಂತ ಎಷ್ಟೋ ಸಲ ನಮ್ಮ ಗುರುಗಳು ಹೇಳಿದ್ದಾರಲ್ಲ ತಮ್ಮ ಅನುಗ್ರಹ ಭಾಷಣದಲ್ಲಿ. ಇನ್ ಇಸ್ ಅನುಗ್ರಹ ಪ್ರವಚನ he has mentioned all these things number of times. Tell a few shlokas at least every day. ನಿಮ್ಮ ಜನ್ಮ ಪಾವನವಾಗುತ್ತೆ, ನಿಮ್ಮ ಜೀವನೇ ಉದ್ಧಾರ ಆಗುತ್ತೆ ಅಂತ ಭಗವಂತ ಆಶ್ವಾಸನೆ ಕೊಟ್ಟಿದ್ದಾನೆ ಅಂತ ಗುರುಗಳೇ ಹೇಳ್ತಾ ಇದ್ದಾರಲ್ಲ. ಆ ಕೆಲವು ಶ್ಲೋಕಾರು ಹೇಳಿ ಅಂದಲ್ಲಿ ಇಂತಿಂತ ಶ್ಲೋಕಗಳು ಬಹಳ ಮುಖ್ಯವಾದದ್ದನ್ನ ಹೇಳ್ತಾ ಇರ್ತಾ ಇದ್ರು. ಅದರೊಳಗೆ ಈ ಶ್ಲೋಕವೂ ಅಷ್ಟೇ. ಈ ಶ್ಲೋಕವು ಬಹಳ ನಮ್ಮ ಗುರುದೇವರಿಗೆ ಬಹಳ ಪ್ರಿಯವಾದ ಶ್ಲೋಕ ಇದು. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಅರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಬಹಳ ಪೆಟ್ ಶ್ಲೋಕ, ಲ್ಯಾಂಡ್ಮಾರ್ಕ್ ಶ್ಲೋಕ ಫಾರ್ ಗುರುದೇವ್. ಆಲ್ವೇಸ್ ಹಿ ವಾಸ್ ಫಾಂಡ್ ಆಫ್ narrating this and telling. Number of shlokas he has mentioned like that. So following people cannot reach me, he has made it very clear. Wily people, wicked people, ಮೂಢರು, ನರಾಧಮರು, ನೀಚರು, ರಾಕ್ಷಸಿ ಪ್ರವೃತ್ತಿ, ಇಂಥ ಯಾರೂ ನನ್ನನ್ನು ಸೇರಲ್ಲ ಅಂತ ಹೇಳಿದ ಮೇಲೆ ಇಲ್ಲೇನು ಹೇಳ್ತಾ ಇದ್ದಾನೆ ಭಗವಂತ, ಬಹಳ ಮುಖ್ಯವಾದದ್ದು. ಚತುರ್ವಿಧ ಭಜಂತೆ ಮಾಂ, 4 types of people worship me ಅಂದ್ರೆ ಅರ್ಥ ಅಲ್ಟಿಮೇಟ್ಲಿ ದೇ ರೀಚ್ ಮೀ ಅಂತ.
ಭಜಂತೆ ಮಾಂ ಅನ್ನೋದಕ್ಕೆ ವ್ಯಾಖ್ಯಾರ್ಥ ತಗೊಂಡ್ರೆ ಯಾರು 4 ವಿಧ ಜನಗಳು ನನ್ನನ್ನು ಭಜಿಸ್ತಾರೋ, ನನ್ನನ್ನು ಪೂಜೆ ಮಾಡ್ತಾರೋ, ನನ್ನ ಆರಾಧನೆ ಮಾಡ್ತಾರೋ ಅಂತ ಅರ್ಥ. ಮೇಲ್ನೋಟದ ಅರ್ಥ ಅಂದ್ರೆ, ಒಳಗಿನ ಅರ್ಥ ಏನು ಅಂದ್ರೆ, ಭಜಂತೆ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂದ್ರೆ, ಕೊನೆಯದಾಗಿ ನನ್ನನ್ನೇ ಸೇರ್ತಾರೆ, ನಾನು ಅಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೇನೆ. ಅಲ್ಟಿಮೇಟ್ಲಿ ದೇ ರೀಚ್ ಮೀ. ದಟ್ ಈಸ್ ದಿ ಅಶ್ಯೂರೆನ್ಸ್ indirectly Lord is hinting here in this shloka. There are 4 categories. Ultimately they reach me and they worship me. They do the aradhana. They are my real people and to them I am available. Chaturvija bhajante mam janaah sukritinarjuna. See, there are 4 types of people. What type of people? What category of people? 4 types. And those people are not ordinary people. 4 types of Sukritinaha Janaha, very important. People with good deeds are the important illi. Not simply Janaha. The adjective added here is, Lord says, 4 types of Sukritinaha Janaha. 4 types of people with good deeds. Bhajante Mam. ನನ್ನನ್ನು ಸೇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನನ್ನ ಆರಾಧನೆ ಮಾಡ್ತಾರೆ ಅಂದ್ರೆ ಕೊನೆಗೆ ನನ್ನ ಸೇರ್ತಾರೆ ಅಂತ ಅರ್ಥ. ಭಜಂತೆ ಮಾಂ, ಅಲ್ಟಿಮೇಟ್ಲಿ ದೇ ಜಾಯಿನ್ ಮೀ. ಅಂಡ್ ಅಂದರ್ಥ ಐ ಬ್ಲೆಸ್ ದೆಮ್, ಐ ಗ್ರೇಸ್ ದೆಮ್. ಸೊ ಹಿ ಈಸ್ ನಾಟ್ ಸಿಂಪ್ಲಿ ಯೂಸಿಂಗ್ ದ ವರ್ಡ್ ಜನ. ಪ್ಲೀಸ್ ರಿಮೆಂಬರ್, ಹಿ ಈಸ್ ಸೇಯಿಂಗ್ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ, ದಿ ಟೈಪ್ ಆಫ್ ಪೀಪಲ್ ವಿತ್ ಗುಡ್ ಡೀಡ್ಸ್. ಅಂದ್ರೆ ಅರ್ಥ ಏನು? ಸಾತ್ವಿಕ ಭಾವದಿಂದ, ಶ್ರದ್ಧೆಯಿಂದ ಮನಸ್ಸನ್ನು ತೆರೆದಿಟ್ಬಿಟ್ಟು ಪರಿಶುದ್ಧ ಮನಸ್ಕರಾಗಿ ಅಥವಾ ಪಶ್ಚಾತ್ತಾಪ ಭಾವದಿಂದ ಮನಸ್ಸನ್ನ ಯಾವ ಸಂಶಯಕ್ಕೂ ಈಡು ಮಾಡಿದಾಗೆ ಭಗವಂತನನ್ನು ನೆನೆಸ್ಕೊಂಡು ಭಗವಂತ ಅಂತ ಮನಸ್ಸಾರೆ ಹೃದಯದಿಂದ ಯಾರು ಭಗವಂತನನ್ನ ಅರ್ಚಿಸ್ತಾರಲ್ಲ ಅದು ಸುಕೃತಿ. ಅವರು ಪೀಪಲ್ ವಿತ್ ಗುಡ್ ಡೀಡ್ಸ್. ಆದರೆ 4 ಥರ ಇದ್ದಾರಪ್ಪ ಈ ಸುಕೃತಿಗಳಲ್ಲಿ. See, there are 4 categories of such good people who worship me and ultimately I know that they reach me. I assure you, Arjuna, that they reach me. These 4 types who are Sukruti, not Dushkruti, they are not Naradhanas, they are not Nichas, they are good people. They are virtuous people. These 4 types, they worship. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಲುಕ್ ಅರ್ಜುನ, these 4 types are Artha 1 type category, Jijnasu 2nd type category, Artharthi 3rd type category, Jnani the 4th type category. So Artha, the person who is always suffering, he has seen too much suffering in life. ಯಾರು ತುಂಬಾ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟ ಉಂಟಾ ಇದ್ದಾರಲ್ಲಪ್ಪ, ಸಂಕಟವನ್ನ ಪಡ್ತಾ ಇದ್ದಾರಲ್ಲ, ತೊಂದರೆ ಅನುಭವಿಸ್ತಾ ಇದ್ದಾರಲ್ಲ, ಅವರು ಆರ್ತರು. ಭಗವಂತ ಕಷ್ಟಕಾಲದಲ್ಲಿ ನೀನೇಪ್ಪ ನಮ್ಮನ್ನು ಕಾಪಾಡು, ಇನ್ಯಾರೂ ಇಲ್ಲ, ನಿನ್ನ ಬಿಟ್ಟರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ, ನಮ್ಮ ಉದ್ಧಾರ ನಿನ್ನ ಕೈಲಿದೆ, ನನ್ನ ತೊಂದರೆ ಹೀಗಿದೆ. ಆ ಆರ್ತ ಸಂಕಟ ಪಡೋರು ಅಂತ. ದ ಪರ್ಸನ್ ಹೂ ಇಸ್ ಎ ಸಫರರ್ ಇಸ್ ಕಾಲ್ಡ್ ಆರ್ತ. ಆ ಸಂಕಟ, that suffering can be of any type. It can be greatest financial suffering, crisis. It can be health crisis. It can be matter of life and death, matter of so many other sudden, unforeseen, insolvable problem. ಮನಸ್ಸು ಏನು ಮಾಡಿದ್ರು ಹೇಗಪ್ಪ ಇದನ್ನ ನಾವು ದಾಟಬೇಕು ಅಂತ ಗೊತ್ತಾಗದೇ ಇರತಕ್ಕಂತಹ ಕಷ್ಟಗಳು. ಏನೆಲ್ಲ ಪ್ರಯತ್ನ ಪಟ್ಟರು ನಮ್ಮಿಂದ ಸಾಧ್ಯ ಇಲ್ಲಪ್ಪ, ಇನ್ನ ಭಗವಂತ ನೀನೇ ಗತಿ ಕೊನೆಗೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅನ್ನೋ ಭಾವ ಬರಬೇಕು. ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಭಾವ ಬರುತ್ತಲ್ಲ, ಆ ಸಂಕಟ ಇದೆಯಲ್ಲ, ಅದು ಅಲ್ಲಿ ಭಗವಂತ 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 ಅಂತ ನಾವು ಮೊರೆ ಇಡ್ತೀವಲ್ಲ, ಅಂಗುಲಾಸ್ತೀವಲ್ಲ ಭಗವಂತನನ್ನ, ನೀನೇ ಅಪ್ಪ ನನ್ನ ಕಾಪಾಡಬೇಕು ಅಂತ. ಅದು ಆರ್ತನ ಸಂಕಟ. ರಿಯಲ್ ಸಫರರ್ ಹೂ ಇಸ್ ಎ ಗುಡ್ ಪರ್ಸನ್ ಅಲ್ಟಿಮೇಟ್ಲಿ ಟರ್ನ್ಸ್ ಟುವರ್ಡ್ಸ್ ಗಾಡ್. He knows other than God nobody can solve his problem. He is the only benefactor. God is the only person where he can fall at his feet. Such a person is Artha. And remember Arjuna, such a person who worships me with open mind,
I am there to help him. I am there to grace him. I am there to shower my anugraha to him at appropriate time. ಅರ್ಥ ಮಾಡ್ಕೊಳ್ಬೇಕು. ಭಗವಂತನ ವಚನ ಏನು ಅಂದ್ರೆ, ಯಾವ ಭಕ್ತ ನಿಜವಾದ ನನ್ನ ಭಕ್ತ ನನ್ನನ್ನು ಯಾಚನೆ ಮಾಡಿದಾಗ ಖಂಡಿತವಾಗಿ ಆತನಿಗೆ ಕೊಡ್ತೇನೆ ಅಂತ ಹೇಳ್ತಾನೆ. ಈ ಕ್ಷಣ ಅಂತ ಹೇಳ್ತಾ ಇಲ್ಲ ಭಗವಂತ. ನೀನು ಇವತ್ತು ಕೇಳಿದೀಯ, ನಾಳೆನೆ ಕೊಟ್ಟು ಬಿಡ್ತೇನೆ ಅಂತ ಹೇಳಲ್ಲ. ನಿನ್ನ ಸಮಯ ಬಂದಾಗ, ನಿನ್ನ ಪ್ರಾರಬ್ಧದಲ್ಲಿ ಯಾವತ್ತು ಕೃಪೆ ಬರಬೇಕೋ ಆ ಸಂಕಲ್ಪ ಇದ್ದಾಗ ನಾನು ನಿನಗೆ ಖಂಡಿತವಾಗಿ ಕೊಡ್ತೇನೆ. ಐ ಆಮ್ ಗೋಯಿಂಗ್ ಟು ಗ್ರೇಸ್ ಯು, ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ಅದು ಭಗವಂತನ ವಚನ. ನಾವು ಎಲ್ಲಿ ಕನ್ಫ್ಯೂಸ್ ಆಗತ್ತೆ, ತಪ್ತೀವಿ ಅಂತಂದ್ರೆ, ಅಯ್ಯೋ ನಾನು ವರ್ಷ ಇಡೀ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಒಂದು ಕೆಲಸ ಆಗ್ತಾ ಇಲ್ವಲ್ಲ, ಭಗವಂತ ಈ ಕೆಲಸವನ್ನು ಮಾಡುವಂತ ಎಲ್ಲಾ ಹರಕೆ ಹೊತ್ಕೊಂಡಿದ್ದೇನೆ, ಎಲ್ಲ ಕಾರ್ಯವನ್ನು ಮಾಡಿದ್ದೇನೆ, ಎಲ್ಲ ತೀರ್ಥಯಾತ್ರೆ ಹೋಗಿದ್ದೇನೆ, ಆದ್ರೂ ನನ್ನ ಕೆಲಸ ಆಗ್ತಾ ಇಲ್ವಲ್ಲ ಭಗವಂತ, ಎಷ್ಟೆಲ್ಲ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಭಗವಂತ ನನ್ನ ಕೆಲಸ ಮಾಡ್ಕೊಡು ಅಂತ ಯಾಕಪ್ಪ ನೀನು ಮಾಡ್ಕೊಡ್ತಾ ಇಲ್ಲ? ನೀನ್ ನಿಜವಾಗ್ಲೂ ಇದೆಯಾ ಇಲ್ವಾ? ಈ ಪ್ರಶ್ನೆಗಳು ಬರುತ್ತಲ್ಲ, ಅದಕ್ಕೆ ಉತ್ತರ ಇಲ್ಲ. ನೀವು ಕೇಳಿದ ಕ್ಷಣವೇ ಆಗಬೇಕು ಅಂತ ಏನು? ದೇರ್ ಇಸ್ ನೋ ರೂಲ್. ಓನ್ಲಿ ವಿತ್ ದ ಟೈಮ್ ಹ್ಯಾಸ್ ಟು ಕಮ್. ವೆನ್ ಯು ಡಿಸರ್ವ್ ಇಟ್, ಇಟ್ ವಿಲ್ ಹ್ಯಾಪನ್ ಬೈ ಗಾಡ್ಸ್ ಗ್ರೇಸ್. ಈ ಭಾವ ನಮಗೆ ಗೊತ್ತಿರಬೇಕು. ಭಗವಂತನಲ್ಲಿ ಅನನ್ಯವಾದ ಶ್ರದ್ಧೆ, ನಂಬಿಕೆ ಇದ್ರೆ ಮಾತ್ರ ಸಾಧ್ಯ. ಇಟ್ ಕೆನಾಟ್ ಬಿ ಪಾರ್ಟ್ ಟೈಮ್ ಭಕ್ತಿ, ಇಟ್ ಕೆನಾಟ್ ಬಿ ಪಾರ್ಟ್ ಟೈಮ್ ಆರಾಧನಾ ಆಲ್ ದ ಟೈಮ್. ಇಟ್ ಶುಡ್ ಬಿ ಫುಲ್ ಟೈಮ್ ಅಂಡ್ ನೋ ಎಕ್ಸ್ಪೆಕ್ಟೇಷನ್. ನೋ ಎಕ್ಸ್ಪೆಕ್ಟೇಷನ್ ವಾಟ್ಸ್ ಎವರ್. ಅದು ನಿಜವಾದ ಅನನ್ಯ ಭಕ್ತಿ ಆರಾಧನೆ. ಅಂತಹ ಆರ್ತರು ನನ್ನನ್ನು ಭಜಿಸ್ತಾರೆ. ಜಿಜ್ಞಾಸು, ಇನ್ನು ಸಾಧಕರು, ಸಾಧನೆ ಮಾರ್ಗದಲ್ಲಿರೋರು, ಸ್ಪಿರಿಚುವಲ್ ಫೀಲ್ಡ್, ದೋಸ್ ಹೂ ಆರ್ ಇನ್ ದ ಸ್ಪಿರಿಚುವಲ್ ಆಕ್ಟಿವಿಟಿ, ದೋಸ್ ವೇರ್ ಸ್ಪಿರಿಚುಯಾಲಿಟಿ ಇಸ್ ಕಿಂಡಲ್ಡ್ ಬೈ ದೇರ್ ಗುಡ್ ಡೀಡ್ಸ್ ಪ್ರೀವಿಯಸ್ ಬರ್ತ್. ಹೋದ ಜನ್ಮದ ಪುಣ್ಯದಿಂದ ಈ ಜನ್ಮದಲ್ಲಿ ಅವರಿಗೆ ಭಗವಂತನ ಕಾಣಬೇಕು ಅಂತ ಇಚ್ಛೆ ಬಂದಿದೆಯಲ್ಲ, ಅದಕ್ಕೆ ಸರಿಯಾಗಿ ಅವರಿಗೆ ಗುರು ಸಿಕ್ಬಿಟ್ಟಿದ್ದಾರಲ್ಲ, ಆ ಸಾಧನಾ ಮಾರ್ಗದಲ್ಲಿರೋರಿಗೆ, ಆಧ್ಯಾತ್ಮದ ಅರಿವು ಬಂದಿರತಕ್ಕಂಥವರಿಗೆ ನಾನು ಸಿಗ್ತೇನೆ. ಅವರು ನನ್ನನ್ನ ಪರಮಾತ್ಮ ಅಂದ್ರೆ ಏನು, ಜೀವನ ಅಂದ್ರೆ ಏನು, ನಾನು ಹುಟ್ಟಿದ ಯಾತಕ್ಕೆ, ಬದುಕ್ತಾ ಇರೋದು ಯಾತಕ್ಕೆ, ನಾನು ಸತ್ತ ಮೇಲೆ ಏನಾಗುತ್ತೆ, ನನ್ನ ಮೋಕ್ಷ ಅಂದ್ರೆ ಏನು, ಇದೆಲ್ಲ ಕಲ್ಪನೆಗಳು ಭಗವಂತನ ಅರಿಬೇಕು, ನಾನು ಯಾರು ಅರಿಬೇಕು ಅನ್ನೋ ಕಲ್ಪನೆಗಳು ಇದೆಯಲ್ಲ, ತಾನಾಗಿ ಬರೋ ಶುಭೇಚ್ಛೆಗಳು, ಅದು ಜಿಜ್ಞಾಸತ್ವ, ಮುಮುಕ್ಷತ್ವ. ಅವರೂ ನನ್ನನ್ನು ಭಜಿಸ್ತಾರಪ್ಪ ಅರ್ಜುನ, ಅವ್ರಿಗೂ ನಾನು ಸಿಗ್ತೇನೆ ಅಂತ ಅರ್ಥ. ಅರ್ಥಾರ್ಥಿ, ಒನ್ ಕನ್ಫ್ಯೂಷನ್ ಸಮಟೈಮ್ಸ್ ಕಮ್ಸ್ ಹಿಯರ್. ಅರ್ಥಾರ್ಥಿ ಮೀನ್ಸ್ ಪರ್ಸನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಮೆಟೀರಿಯಲ್ ವೆಲ್ತ್ ಓನ್ಲಿ. ಯಾರಿಗೆ ಜೀವನದ ಸಕಲ ಸುಖ ಭೋಗಗಳು, ಐಶ್ವರ್ಯ ಬೇಕು ಅಂತಿದೆಯೋ ಅವರು ಅರ್ಥಾರ್ಥಿ. ಭಗವಂತ ಹೇಳ್ತಾರೋ ಮಾತು. ಯಾರು ಜೀವನದಲ್ಲಿ ಕೇವಲ ಸುಖ ಭೋಗವನ್ನು ಅಪೇಕ್ಷೆ ಪಡ್ತಾ ಇದ್ದಾರೋ, ಐಶ್ವರ್ಯವನ್ನು ಅಪೇಕ್ಷೆ ಪಡ್ತಾ ಇದ್ದಾರೋ, ಐಶ್ವರ್ಯ ಅಂದ್ರೆ ಬರೀ ದುಡ್ಡು ಅಂತಲ್ಲ. ಐಶ್ವರ್ಯ ಮೀನ್ಸ್, ಅರ್ಥ ಮೀನ್ಸ್ ನಾಟ್ ಓನ್ಲಿ ವೆಲ್ತ್. ಪೀಪಲ್ ಎಕ್ಸ್ಪೆಕ್ಟ್ ಗುಡ್ ಪೊಸಿಷನ್, good social status, celebrity status, total honor. People should remember their name even after their death. People should respect them. All such feelings, such desires come under this artharthi. There is nothing wrong in that, Lord says. If you expect, if you want to expect, if you want to get name and fame in the life, nothing wrong. I will give you that, provided you are sincere in your worshipping. ನೀನು ಸರಿಯಾದ ಮಾರ್ಗದಲ್ಲಿ ಧನವನ್ನ ಗಳಿಸಬೇಕು ಅನ್ನೋ ಅಪೇಕ್ಷೆಯಿಂದ ನನ್ನನ್ನ ಆರಾಧನೆ ಮಾಡಿದರೆ ಖಂಡಿತವಾಗಿ ನಿನಗೆ ನೀನು ಬೇಡಿದ್ದನ್ನು ಕೊಡ್ತೇನೆ. ಮೆಟೀರಿಯಲ್ ಬೆನಿಫಿಟ್ ಇಫ್ ಯು ವಾಂಟ್ ಐ ವಿಲ್ ಗಿವ್ ಯು. ದಟ್ ಮೀನ್ಸ್ ಟು ದಟ್ ಎಕ್ಸ್ಟೆಂಟ್ ಐ ವಿಲ್ ಹೆಲ್ಪ್ ಯು, ಬಟ್ ಐ ವಿಲ್ ನಾಟ್ ಗಿವ್ ಯು ಮೋಕ್ಷ. ಅಂಡರ್ಸ್ಟುಡ್ ಪಾಯಿಂಟ್. ಸೊ ಅರ್ಥಾರ್ಥಿ is also there, third category, who worships me and I provide them whatever they want. And fourth category, jnani. Finally he comes to the point, and jnani. Now lot of things are there. Jnani is the fourth category. Man of wisdom, a siddha purusha, mahajnani, also worships me. There are four types. Now small doubt here and there may crop in if you go sometimes superficial in Vedanta. ವೇದಾಂತ ಸರಿಗೆ ಅರ್ಥ ಆಗದೆ ಇದ್ರೆ ಕೆಲವು ಸಣ್ಣ ಸಂದೇಹ ಬರುತ್ತೆ. ಜ್ಞಾನಿ ಅಂದ್ರೆ he has already realized, he is a Mahatman, he is a Brahmajnani, he is equivalent to God, he is nothing but God. All these things are okay. Then if a question comes in,
When Jnani himself is God, why he is going to worship God? Small question for some. ಜ್ಞಾನಿಯು ಭಗವಂತನೇ ಆಗಿದ್ದ ಪಕ್ಷದಲ್ಲಿ ಜ್ಞಾನಿಗೂ ಭಗವಂತನಿಗೂ ಏನು ವ್ಯತ್ಯಾಸವೇ ಇಲ್ಲ ಅಂದ್ರೆ, ಹಾಗಾದ್ರೆ ಜ್ಞಾನಿಯು ನನ್ನನ್ನು ಪೂಜೆ ಮಾಡ್ತಾನೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ಭಗವಂತ? ಜ್ಞಾನಿಗಳು ಜ್ಞಾನ ಬಂದ ಮೇಲೂ, ಜ್ಞಾನೋತ್ಪತ್ತಿ ಆದ್ಮೇಲೂ ಬೇರೆಯವರ ತರಹ, ಸಾಧಕರ ತರಹ ಧ್ಯಾನವಾಗ್ಲಿ, ಜಪವಾಗ್ಲಿ, ಪೂಜೆಯಾಗ್ಲಿ, ಆರಾಧನೆಯಾಗ್ಲಿ, ಸ್ತೋತ್ರ ಉಚ್ಚಾರಣೆಯಾಗ್ಲಿ, ಮಂತ್ರ ಉಚ್ಚಾರಣೆಯಾಗ್ಲಿ, ಸಂಕೀರ್ತನೆ ಆಗ್ಲಿ ಮಾಡಬೇಕಾ? ಬೇಕಾಗಿಲ್ವಲ್ಲ. Small such intellectual questions, teasers in the mind of Vicharavadis. Why Jnani should do japa? Why Jnani should do meditation? Why he should do aradhana? Why he should worship if he is a Jnani? For that such small silly questions, Lord is giving answer here. He says, Jnani also worships me. Chaturvidha bhajante mam bhajante. In the four category, Jnani is also there. Andre Jnani also worships me anta artha. Hangandra artha enu? If you go deeper into this, knowingly well his swarupa, jnana, knowingly well his reality, where he is established all the time in that absolute reality, ಸ್ವರೂಪದಲ್ಲೇ ಆತ್ಮನಲ್ಲಿಯೇ ನಿಷ್ಠನಾಗಿರತಕ್ಕಂಥ ಆತ್ಮಜ್ಞಾನಿಗೆ ಎಲ್ಲವೂ ಪರಮಾತ್ಮ ಸ್ವರೂಪ ಅಂತ ಗೊತ್ತಿದೆ. ಹೌದಾ? ಆತ ಆ ಆತ್ಮನಲ್ಲಿಯೇ ರಮಿಸ್ತಾ ಇರ್ತಾನೆ. ಆಚಾರ್ಯ ಭಗವತ್ಪಾದರು ಹೇಳೋ ಪ್ರಕಾರ ಜ್ಞಾನಿಯು ಅನನ್ಯ ಭಕ್ತ, ಪರಾಭಕ್ತನಾಗಿರ್ತಾನೆ. ಯಾಕೆಂದ್ರೆ ಸದಾ ಆತ್ಮಪೂಜೆಯಲ್ಲಿ ನಿರತನಾಗಿರ್ತಾನೆ. ಜ್ಞಾನಿಗೆ ಆತ್ಮನನ್ನು ಬಿಟ್ಟು ಬೇರೆ ಏನೂ ಇರೋದಿಲ್ಲ, ಆತ್ಮನನ್ನು ಬಿಟ್ಟು ಏನೂ ಇರೋದಿಲ್ಲ ಅಂತ ಗೊತ್ತಿದೆ. ಇರೋದು ಒಂದೇ ಆತ್ಮಸ್ವರೂಪ. ನಾನು ಆತ್ಮಸ್ವರೂಪನೇ ಆಗಿದ್ದೇನೆ ಅನ್ನೋ ನಿಶ್ಚಲವಾದ ಅರಿವು ಜ್ಞಾನಿಗೆ ಬಂದಿದೆ. ಆದ್ರಿಂದ ಜ್ಞಾನಿಯು ಒಬ್ಬ ಪರಾಭಕ್ತ, ಅನನ್ಯ ಭಕ್ತ, ಎಲ್ಲರಿಗಿಂತ ದೊಡ್ಡ ಭಕ್ತ ಜ್ಞಾನಿ ಅಂತ ಆಚಾರ್ಯ ಶಂಕರು ಹೇಳಿದ್ದಾರೆ ವಿವೇಕ ಚೂಡಾಮಣಿ. ಆ ದೃಷ್ಟಿಯಿಂದ ನೀವು ಲೆಕ್ಕ ಹಾಕಿದ್ರೆ ಜ್ಞಾನಿಯು ಭಕ್ತನಾಗ್ತಾನೆ, ಪರಮಜ್ಞಾನಿಯು ಪರಮಾತ್ಮನನ್ನ ಸೇವೆ ಮಾಡ್ತಾನೆ, ಪರಮಾತ್ಮನ ಪೂಜೆ ಮಾಡ್ತಾನೆ, ಪರಮಾತ್ಮನ ನಾಮ ಸಂಕೀರ್ತನೆ ಮಾಡ್ತಾನೆ. ಯಾಕೆಂದ್ರೆ ಪ್ರೇಮದಿಂದ, ಆದ ಪ್ರೇಮದಿಂದ, ಆ ದೈವಿ ಪ್ರೇಮದಿಂದ, ವಿತ್ ಅ ಡಿವೈನ್ ಲವ್, ಬಿಕಾಸ್ ಹಿ ಇಸ್ ನಥಿಂಗ್ ಬಟ್ ಡಿವೈನ್ ಲವ್. ದಟ್ ಲವ್ ಮ್ಯಾನಿಫೆಸ್ಟ್ ಇನ್ ಹಿಸ್ ಬಾಡಿ ಇನ್ ದಿ ಫಾರ್ಮ್ ಆಫ್ ಆರಾಧನಾ. ಲುಕ್ ಎಟ್ ಅವರ್ ಗುರುದೇವ್, ಹೌ he used to do ಆರಾಧನಾ, ಹೌ he used to do ಪೂಜಾ, ನಾಟ್ ಫಾರ್ ಹಿಮ್ಸೆಲ್ಫ್. ಹಿ ವಾಸ್ ಡೂಯಿಂಗ್ ಇಟ್ ಫಾರ್ ಅವರ್ ಸೇಕ್. ನಮಗೆ ಗೊತ್ತಾಗಲಿ ಅಂತ, ನಮಗದೊಂದು ದಾರಿದೀಪ ಆಗಲಿ ಅಂತ ಅವರು ಪೂಜೆ ಮಾಡ್ತಾ ಇದ್ರು. ಅವ್ರಿಗೇನು ಆಗ್ಬೇಕಾಗಿಲ್ಲ. ಸಂಕೀರ್ತನೆ ಮಾಡ್ತಾ ಇದ್ರು, ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು. ನಮ್ಮ ಪರಮಗುರುಗಳ ಆರಾಧನೆ ಎಷ್ಟು ಚೆನ್ನಾಗಿ ಗುರುಗಳು ಹಾಡ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು. ನಾಮ ಸಂಕೀರ್ತನೆ ಅಂತ ಎಷ್ಟು ಚೆನ್ನಾಗಿ ತನ್ಮಯರಾಗಿ ಹೇಳ್ತಾ ಇದ್ರು. ಯಾಕೆ ಯಾರು ಹೇಳಿದ್ರು? ಎಲ್ಲ ಜ್ಞಾನಿಗಳು ಹೇಳಿದಾರಲ್ಲ. ಹಾಗೆ 4 ಭಕ್ತರಲ್ಲಿ ಈ 4 ಇದ್ದಾರಪ್ಪ. ಸಂಕಟ ಪಡುವವನು, ಐಶ್ವರ್ಯವನ್ನು ಕೇಳತಕ್ಕಂಥವನು, ಮುಮುಕ್ಷತ್ವದಲ್ಲಿರ್ತಕ್ಕಂಥವನು ಮತ್ತು ಜ್ಞಾನ. 4 types are there. Sukruti, they are the good people. They actually worship me, Arjuna. And finally he comes to the next shlokas, and among the 4 ultimately he says Jnani is the best. Next shlokas. ಮುಂದಿನ ಶ್ಲೋಕಗಳಲ್ಲಿ ಭಗವಂತ ಈ 4 ಕೆಟಗರಿ ಹೇಳಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನೋಡಪ್ಪ, ಈ 4 ಜನರಲ್ಲಿ ಉತ್ತಮ ಯಾರು ಅಂತ ನಿನ್ನ ಪ್ರಶ್ನೆ ಆದ್ರೆ, ಈ 4 ಜನರು ಜ್ಞಾನಿ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತಾನೆ ಮುಂದೆ. ಯಾಕೆ ಅಂದ್ರೆ ಆ ಜ್ಞಾನಿಯು ನಾನೇ ಆಗಿದ್ದೇನೆ, ನಾನು ಜ್ಞಾನಿಯೇ ಆಗಿದ್ದೇನೆ. ಆ ಜ್ಞಾನಿಯು ನಾನೇ, ನಾನೇ ಆ ಜ್ಞಾನಿ. ದ ಜ್ಞಾನಿ ಇಸ್ ನಥಿಂಗ್ ಬಟ್ ಮೀ ಓನ್ಲಿ, ಅಂಡ್ ಐ ಆಮ್ ದಟ್ ಜ್ಞಾನಿ ಓನ್ಲಿ, ಬಿಕಾಸ್ he has realized his Atma Swarupa and I am that Atma Swarupa. So that is why he is a Brahmajnani. So he revels in me, I revel in him. He looks upon me, I look upon him. He is dearer to me and I am dearer to him. All these points are there in next slokas. So he says, among the 4, Jnani is the best. Artha enu andre, that means you have that goal in the life. Now ನಮ್ಮ ಗುರಿ ಏನಾಗಿರ್ಬೇಕು ಅಂದ್ರೆ ಪರಮ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಮೋಕ್ಷವನ್ನ ಸಂಪಾದನೆ ಮಾಡಬೇಕು, ಭಗವಂತನಲ್ಲಿ ಐಕ್ಯತೆಯನ್ನು ಹೊಂದಬೇಕು. ಅದಕ್ಕೆ ನಾವು ಭಗವಂತ ಈ ಕೃಪೆ ನೀನೇ ಮಾಡಬೇಕು. ಯಾಕಂದ್ರೆ ಭಗವಂತನ ಕೃಪೆ ಇಲ್ಲದೆ
ಅದ್ರ ಭಗವಂತನ ಕೃಪೆ ಮತ್ತು ಗುರು ಕೃಪೆ ಎಷ್ಟೋ ಸಲ ಎರಡು ಒಂದೇ ಅಂತ ನಿಮ್ಗೆ ಗೊತ್ತಿದೆ. ಆ ಕೃಪೆ ಇಲ್ಲದೆ ಇದು ಆಗೋದಿಲ್ಲ. ಆ ನಿನ್ನ ಕೃಪೆಯಿಂದಲೇ ಇದು ಸಾಧ್ಯ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅದು ನಮ್ಮ ಪ್ರಾರ್ಥನೆ ಅನವರ್ತ ಆಗಿರಬೇಕು. ಅದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಗುರುಗಳ ಸಂಕಲ್ಪ ಇವತ್ತಿಗೆ ವ್ಯಾಖ್ಯಾನ ಇಲ್ಲಿ ಮುಗಿತಾ ಇದೆ. ಶ್ಲೋಕದೊಂದಿಗೆ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ನಮೋ ಭಗವತೆ